ಇಲ್ಲಿಯವರೆಗೆ ಪ್ರತ್ಯಕ್ಷ ಪ್ರಮಾಣ, ಅನುಮಾನ, ಉಪಮಾನ, ಶಬ್ದ, ಅರ್ಥಾಪತ್ತಿ, ಅನುಪಲಬ್ಧಿಗಳೆಂಬ 6 ಪ್ರಮಾಣಗಳನ್ನು ಹೇಳಿಕೊಂಡು ಬಂದಿದ್ದಾಗಿದೆ. ಅದು 7ನೇ ರತ್ನದಲ್ಲಿ ಇಲ್ಲಿ ತನಕ ಹೇಳ್ಕೊಂಡು ಬಂದಿದ್ದಾಯ್ತು. ಇವತ್ತಿನ ದಿನ ಅಥ ಅಷ್ಟಮ ರತ್ನ ಪ್ರಾರಂಭ. ಈಗ 8ನೇ ರತ್ನವು ವೃತ್ತಿ ರತ್ನಾವಳಿ ಎಂಬ ಗ್ರಂಥದಲ್ಲಿ 8ನೇ ರತ್ನವು ಪ್ರಾರಂಭವಾಗುತ್ತದೆ. ಇವತ್ತಿನ ವಿಷಯ. ಆ 8ನೇ ರತ್ನದಲ್ಲಿ ಏನನ್ನು ಹೇಳುತ್ತಾರೆ ಅಂತ ಕೇಳಿದ್ರೆ, ಅಪ್ರಮಾ ವೃತ್ತಿಗೆ ಭೇದ್ ಅನಿರ್ವಚನೆಯ ಖ್ಯಾತಿ ನೀರು. ಅಪ್ರಮಾ ಅಂದ್ರ ಅವುಗಳ ಭೇದ ಅಂದ್ರೆ ಅವು ಎಷ್ಟು ಪ್ರಕಾರದ ಅಪ್ರಮ ವೃತ್ತಿಗಳು. ಅಂದ್ರೆ ವೃತ್ತಿಗಳಂದ್ರ ಜ್ಞಾನ. ಅಪ್ರಮ ಅಂದ್ರೆ ಜ್ಞಾನ. ಅಪ್ರಮ ಜ್ಞಾನಗಳು ಎಷ್ಟು ಪ್ರಕಾರದವು ಅನ್ನೋದನ್ನ ಹೇಳ್ತಾರೆ. ಮತ್ತು ಅನಿರ್ವಚನೆಯ ಖ್ಯಾತಿ ಅಂದ್ರ ಪ್ರತಿಯೊಂದು ಮತಗಳು ಬೇರೆ ಬೇರೆ ಖ್ಯಾತಿಗಳನ್ನು ಒಪ್ಪಿದ್ದಾರೆ. ಅಸತ್ಖ್ಯಾತಿ, ಅಖ್ಯಾತಿ, ಅನ್ಯತಾ ಖ್ಯಾತಿ, ಹೀಗೆಲ್ಲ ಅನಿರ್ವಚನೀಯ ಖ್ಯಾತಿ ಅಂತೇಳಿ ಪ್ರತಿಯೊಂದು ಮತಾಂತರಗಳಲ್ಲಿ ಬೇರೆ ಬೇರೆ ಖ್ಯಾತಿಗಳನ್ನು ಒಪ್ಪಿದ್ದಾರೆ. ಆದ್ರೆ ನಮ್ಮ ವೇದಾಂತವು ಯಾವ ಖ್ಯಾತಿಯನ್ನು ಒಪ್ಪಿದೆ ಅಂತ ಕೇಳಿದ್ರೆ, ಅನಿರ್ವಚನೀಯ ಖ್ಯಾತಿಯನ್ನ ವೇದಾಂತ ಒಪ್ಪಿದೆ. ಅದನ್ನ ಅಪ್ರಮ ಜ್ಞಾನಗಳು ಎಷ್ಟದಾವ ಅಂತ ಹೇಳಿ ಆ ನಂತರ ಅನಿರ್ವಚನೀಯ ಖ್ಯಾತಿಯನ್ನು ಕೂಡ ಹೇಳುವವರು ಇದ್ದಾರೆ. ಯಥಾರ್ಥ ಅಪ್ರಮಾಕ್ಕೆ ಭೇದಕ ಕಥನ. ಯಥಾರ್ಥ ಅಪ್ರಮ ಅನ್ನುವ ಈ ಜ್ಞಾನಗಳು ಭೇದಕ ಕಥನ ಅಂದ್ರೆ ಎಷ್ಟು ಪ್ರಕಾರಗಳಿರುತ್ತವೆ ಅಪ್ರಮ ಜ್ಞಾನಗಳು. ಅವುಗಳನ್ನ ಈಗ ಸದ್ಯ 182ನೇ ಅಂಕದಿಂದ ಹೇಳುವವರಿದ್ದಾರೆ. 8ನೇ ರತ್ನದಲ್ಲಿ 182ನೇ अंक। अप्रमावृत्ति भी यथार्थ अयथार्थ वेदते दो प्रकार की है। ಅಪ್ರಮಾವೃತ್ತಿ ಅನ್ನೋದು ಕೂಡ ಅದಕ್ಕೆ ಈಗ ಇದು ಬಹಳಷ್ಟು ಶಾಖೆಗಳು ಒಡೆಯುತ್ತವೆ. ಅದಕ್ಕೆ ಅದರ ಬಗ್ಗೆ ನಾವು ಅದರ ನಕಾಶಿ ತೆಗೆದಿದ್ದೇವೆ. ಅಂದರೆ ಅಪ್ರಮ ಅಂತಂದರೆ ಅದು ಯಥಾರ್ಥ ಅಯಥಾರ್ಥ ಅಂತ ಎರಡು ಪ್ರಕಾರವಾಗಿದೆ. ಯಥಾರ್ಥ ಸ್ಮೃತಿ ಯಥಾರ್ಥ ಅಪ್ರಮ ಅನ್ನೋದು ಕೂಡ ಯಥಾರ್ಥ ಸ್ಮೃತಿ ಅಯಥಾರ್ಥ ಸ್ಮೃತಿ ಅಂತ ಎರಡು ಪ್ರಕಾರವಾಗಿದೆ. ಆ ಯಥಾರ್ಥ ಸ್ಮೃತಿ ಮತ್ತೆರಡು ಪ್ರಕಾರವಾಗಿದೆ. ಆತ್ಮಸ್ಮೃತಿ ಅನಾತ್ಮ ಸ್ಮೃತಿ ಅಂತ ಎರಡು ಪ್ರಕಾರವಾಗಿದೆ. ಆ ಯಥಾರ್ಥ ಪ್ರಮಾದಲ್ಲಿ ಅಯಥಾರ್ಥ ಸ್ಮೃತಿ ಅಂತ ಏನದಲ್ಲ, ಯಥಾರ್ಥ ಸ್ಮೃತಿ ಅಯಥಾರ್ಥ ಸ್ಮೃತಿ. ಅಯಥಾರ್ಥ ಸ್ಮೃತಿಯು ಕೂಡ ಮತ್ತೆ ಎರಡು ಪ್ರಕಾರ ಇದೆ, ಆತ್ಮಗೋಚರ ಅನಾತ್ಮ ಗೋಚರ ಅಂತ ಹೇಳಿ. ಇನ್ನ ಅಪ್ರಮಾದಲ್ಲಿ ಯಥಾರ್ಥ ಯಥಾರ್ಥ ಹೇಳಿದ್ದು ಇಲ್ಲಿ ತನ ಯಥಾರ್ಥದ ಬಗ್ಗೆ ಹೇಳಿದ್ವಿ ನಾವು. ಇನ್ನು ಅಯಥಾರ್ಥ ಅಪ್ರಮಾದ ಅದು ಕೂಡ ಎರಡು ಪ್ರಕಾರವಾಗಿದೆ. ಅನುಭವ ರೂಪ ಅಂತ ಒಂದು, ಸ್ಮೃತಿ ರೂಪ ಅಂತ ಇನ್ನೊಂದು. ಆ ಅನುಭವ ರೂಪ ಅಯಥಾರ್ಥ ಅಪ್ರಮ ಕೂಡ ಯಥಾರ್ಥ ಅಯಥಾರ್ಥ ಭೇದದಿಂದ ಮತ್ತೆ ಎರಡು ಪ್ರಕಾರವಾಗಿದೆ. ಅಲ್ಲಿ ಅಯಥಾರ್ಥ ಅದು ಮೂರು ಪ್ರಕಾರವಾಗಿದೆ: ಸಂಶಯ, ನಿಶ್ಚಯ, ತರ್ಕ ಅಂತ. ಈಗ ಮುಂದೆ ಬರ್ತಾವು ಅವು ಇದೇ ರೀತಿಯನ್ನು ಬರ್ತಾವು. ಅದನ್ನ ನೀವು ಇದನ್ನ ತಗೊಂಡ್ರೆ ಅಂದ್ರೆ ಅದು ಇದ್ರ ಮೇಲೆ ನಿಮ್ಗೆಲ್ಲ ಗೊತ್ತಾಗ. ಮತ್ತೆ ಅಲ್ಲಿ ಅನುಭವ ರೂಪ ಸ್ಮೃತಿ ರೂಪ ಅಂತ ಹೇಳ್ತಾರೆ. ಅಲ್ಲಿ ಅದಕ್ಕೆ ನಾವು 8ನೇ ಅಂಕದಲ್ಲಿ ಇದು ಬಂದದ ಅನ್ನೋದು ಅಂಕ ಕೂಡ ಹಾಕಿದ್ದೇವೆ. ಇದ್ರ
ಇದು ನಿಮಗೆ ತಿಳ್ಕೊಳ್ಳಿಕ್ಕೆ ಅತಿ ಸುಲಭ. ಎಲ್ಲಿದು ಹೇಳಿ. ಅದು ಸ್ಮೃತಿ ರೂಪ ಅನ್ನೋದು 187ನೇ ಅಂಕದಲ್ಲಿದೆ. ಅದು ಸ್ಮೃತಿ ರೂಪ ಅಯಥಾರ್ಥವೂ ಕೂಡ ಅದು ಮತ್ತೆರಡು ಪ್ರಕಾರ ಇದೆ. ಅಂದ್ರೆ ಯಥಾರ್ಥ ಸ್ಮೃತಿ, ಅಯಥಾರ್ಥ ಸ್ಮೃತಿ ಅಂತ ಎರಡು ಪ್ರಕಾರದ ಅಂತ 188ನೇ ಅಂಕದಲ್ಲಿ ಬರುತ್ತದೆ. ಅದಕ್ಕಾಗಿ ಇದೇನದಲ್ಲ ಇದು ಅಂದ್ರೆ ಇಲ್ಲಿ ಸರ್ವಸಾಧಾರಣ 182ನೇ ಅಂಕದಿಂದ 182ನೇ ಅಂಕದ 8ನೇ ರತ್ನದಲ್ಲಿ ಅಲ್ಲಿಂದ ಈ ನಕಾಶಿ ಪ್ಲಾನ್ ಶುರು ಆಗ್ತದೆ. ಅದು ಸಾಧಾರಣ 189ರವರೆಗೆ. ಅದಕ್ಕೆ ಇದನ್ನ ನೀವು ಫೋಟೋ ಹೊಡ್ಕೊಂಡು ತಗೊಳ್ರಿ. ನೀವು ಹೆಂಗ್ ಮಾಡ್ತೀರಿ ಮಾಡಿ. ಈಗ ಏನ್ ಹೇಳಿದ್ವಿ ಅಂದ್ರೆ 182ನೇ ಅಂಕ अप्रमा वृत्ति भी यथार्थ अयथार्थ भेदते दो प्रकार. अप्रमा वृत्ति ಅನ್ನೋದು ಯಥಾರ್ಥ ಮತ್ತು ಅಯಥಾರ್ಥ ಭೇದದಿಂದ ಆ ಅಪ್ರಮ ಎರಡು ಪ್ರಕಾರವಾಗಿದೆ. ಸ್ಮೃತಿ ರೂಪ ಅಂತಃಕರಣಕಿ ವೃತ್ತಿ ರೂಪ ಯಥಾರ್ಥ ಪ್ರಮಾಣ. ಯಥಾರ್ಥ ಪ್ರಮಾಣ ಅಂತ ಎದಕ್ಕೆ ಅನ್ನಬೇಕು ಅಂತ ಕೇಳಿದ್ರೆ ಸ್ಮೃತಿ ರೂಪ ಇರ್ಬೇಕು. ಅಂತಃಕರಣದ ವೃತ್ತಿ ರೂಪ ಇರ್ಬೇಕದು. ಯಾಕಂದ್ರ ಅವಿದ್ಯಾ ವೃತ್ತಿ ಅಂತಃಕರಣ ವೃತ್ತಿ ಅಂತ ಎರಡು ಭೇದ ಆಗ್ತಿರ್ತಾವ. ಆದ್ರಿಂದ ಸ್ಮೃತಿ ರೂಪ ಇರಬೇಕು, ಅಂತಃಕರಣದ ವೃತ್ತಿ ರೂಪ ಇರಬೇಕು. ಅದು ಯಥಾರ್ಥ ಅಪ್ರಮ ಅಂತ ಹೇಳಲ್ಪಡ್ತು. ಸ್ಮೃತಿ ಬಿ ಆ ಸ್ಮೃತಿಯೂ ಕೂಡ ಮತ್ತೆ ಯಥಾರ್ಥ ಅಯಥಾರ್ಥ ಭೇದಿಸೋ ಪ್ರಕಾರ. ಅದಕ್ಕೆ ಇಲ್ಲಿ ಒಂದರ ಮತ್ತೆ ಅದ್ರಾಗ ಎರಡಾಯ್ತು, ಮತ್ತೆ ಹಿಂಗೆಲ್ಲ ಅವು ಶಾಖೆಗಳು ಬರ್ಬೋದು ಹೋಗ್ತಾವ. ಆದ್ರಿಂದ ಆ ನಕಾಶಿ ನೋಡಿದ್ರೆ ನಿಮಗೆ ಬರೋಬ್ಬರಿ ಅಲ್ಲಿ ಯಾವ ಅಂಕದಲ್ಲಿ ಎಷ್ಟೇ ಅಂಕದಲ್ಲಿ ಇದು ಎರಡು ಪ್ರಕಾರ ಆಗೈತಿ ಎಲ್ಲ ಅದು ಗೊತ್ತಾಗತ್ತೆ. ಯಥಾರ್ಥ ಯಥಾರ್ಥ ಭೇದದಿಂದ ಎರಡು ಪ್ರಕಾರವಾಗಿದೆ. ಯಾವುದು ಆ ಸ್ಮೃತಿ. ಸಿನಿಮೆ ಅವುಗಳಲ್ಲಿ ಈಗ 183ನೇ अंक यथार्थ स्मृति दो प्रकार की है. ಅಲ್ಲಿ ಯಥಾರ್ಥ ಸ್ಮೃತಿ ಯಥಾರ್ಥ ಸ್ಮೃತಿ ಅಂತ ಎರಡು ಪ್ರಕಾರ ಐತಿಲ್ಲ. ಅದರಾಗ ಯಥಾರ್ಥ ಸ್ಮೃತಿ ಮತ್ತೆ ಎರಡು ಪ್ರಕಾರವಾಗಿದೆ. ಅವು ಯಾವ ಅಂದ್ರೆ एक आत्मस्मृति है, दूसरी अनात्म स्मृति है. ಒಂದು ಆತ್ಮಸ್ಮೃತಿ ಅಂತರೂ ಇನ್ನೊಂದು ಅನಾತ್ಮ ಸ್ಮೃತಿ ಅಂತರೂ. ಹೀಗೆ ಅದು ಎರಡು ಪ್ರಕಾರವಾಗಿದೆ. ಈಗ ಅವುಗಳನ್ನು ಮತ್ತೆ ಬಿಡುತ್ತಾರೆ ಇಲ್ಲಿ. तत्वमस्यादि वाक्यजन्य अनुभवते आत्मतत्व की स्मृति यथार्थ आत्म स्मृति. ಅಲ್ಲಿ ಯಥಾರ್ಥ ಸ್ಮೃತಿ ಅದು ಎರಡು ಪ್ರಕಾರ ಅಂದ್ರು. ಒಂದು ಆತ್ಮ ಸ್ಮೃತಿ, ಇನ್ನೊಂದು ಅನಾತ್ಮ ಸ್ಮೃತಿ ಅಂದ್ರೆ. ಆ ಯಥಾರ್ಥವಾದ ಆತ್ಮ ಸ್ಮೃತಿ ಅಂದ್ರೆ ಏನು ಅದ್ರ ಬಗ್ಗೆ ಹೇಳ್ತಾರೆ. ತತ್ವಮಸ್ಯಾದಿ ಮಹಾವಾಕ್ಯ. ಈ ತತ್ವಮಸಿ ಅನ್ನುವ ಮಹಾವಾಕ್ಯದ ಎಲ್ಲದ ಸಾಮವೇದದ ಛಾಂದೋಗ್ಯೋಪನಿಷತ್ತಿನ 6ನೇ ಅಧ್ಯಾಯದ 9ನೇ ಖಂಡದ 4ನೇ ಮಂತ್ರದಲ್ಲಿ ತತ್ವಮಸಿ ಅಂತ ಬಂದಿದೆ. ಆ ತತ್ವಮಸ್ಯಾದಿ ವಾಕ್ಯಜನ್ಯ ಅನುಭವತೆ. ಅದನ್ನ ಗುರುಮುಖದಿಂದ ತತ್ವಮಸಿ ಮಹಾವಾಕ್ಯವನ್ನ ಅವ ಕೇಳಿದ ಅಂತಂದ್ರ ಅದರ ಅನುಭವ ಆಗುವುದರಿಂದ ಅವಾಗೇನಕ್ಕದ ಆತ್ಮತತ್ವದ ಸ್ಮೃತಿಯ ಆತ್ಮನ ಸ್ಮೃತಿಯ ಅಂತೇಳಿನ ನಷ್ಟೋ ಮೋಹ ತತ್ಪ್ರಸಾದಾನ್ಮಯ ಆಗ್ತಿದ್ದಾರೆ.
ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೆ ವಚನಂ ತವ ಅಂತ ಅರ್ಜುನ್ ಹೇಳ್ತಾನೆ ಇದೇ ಮಾತು. ಆದ್ದರಿಂದ ತತ್ವಮಸ್ಯಾದಿ ವಾಕ್ಯಜನ್ಯ ಅನುಭವದಿಂದ ಆತ್ಮತತ್ವಕ್ಕೆ ಸ್ಮೃತಿ, ಆತ್ಮತತ್ವದ ಸ್ಮೃತಿ ಅದು ಯಥಾರ್ಥ ಆತ್ಮಸ್ಮೃತಿ ಅಂತ ಹೇಳಲ್ಪಡುತ್ತದೆ. ಇನ್ನ ಎರಡನೇದು ವ್ಯಾವಹಾರಿಕ ಪ್ರಪಂಚಕ ಮಿಥ್ಯತ್ವ ಅನುಭವ. ವ್ಯಾವಹಾರಿಕ ಪ್ರಪಂಚ, ವ್ಯಾವಹಾರಿಕ ಅಂದ್ರೆ ವ್ಯಾವಹಾರಿಕದ ಲಕ್ಷಣೆ ವ್ಯಾವಹಾರಿಕತೆ ಎದಕ್ಕೆ ಅನ್ಬೇಕಂದ್ರ ಬ್ರಹ್ಮಜ್ಞಾನವಿನ ಜಾಕಾಬಾದ್ ಹೋವೇ ನೈ ತಾಕು ವ್ಯಾವಹಾರಿಕ ಸತ್ತು ಕೈ. ಬ್ರಹ್ಮಜ್ಞಾನವಾಗಲಾರದೆ ಯಾವುದು ಬಾಧಿಸುವುದಿಲ್ಲೋ ಈ ಜಗತ್ತಾಗಲಿ. ಬೇಡ ಇದು ಇದು ಟೇಬಲ್ ಐತಿ ಅನ್ನೋದಾಗ್ಲಿ, ಇದು ಸುಳ್ಳು ಆಗ್ಬೇಕಾದ್ರೆ ಬ್ರಹ್ಮಜ್ಞಾನ ಇಲ್ಲ ಅಂದ್ರೆ ಸುಳ್ಳು ತಾನೆ ನಾವು ಇಲ್ಲ. ಅಂದ್ರೆ ಇಡೀ ಸಂಪೂರ್ಣ ಜಗತ್ತ ಸುಳ್ಳ ಅಂತ ಜ್ಞಾನ ಆಗ್ಬೇಕಾದ್ರೆ ಅದು ಬ್ರಹ್ಮಜ್ಞಾನ ಆಯ್ತಂದ್ರೆ ಸುಳ್ಳು ಆಗ್ತದೆ. ಬ್ರಹ್ಮಜ್ಞಾನ ಇಲ್ಲದನ ಎಲ್ಲ ಸತ್ಯತ್ವ ಬುದ್ಧಿ ಐತಿ, ಹೌದಿಲ್ಲ? ಆ ಸತ್ಯತ್ವ ಬುದ್ಧಿ ಐತಂತ ಇದು ನನಗ್ ಬೇಕು, ಇದು ನನಗ್ ಬೇಕು ಅಂತೇಳಿ ನಡೆದದೆ. ಆದ್ದರಿಂದ ವ್ಯಾವಹಾರಿಕ ಪ್ರಪಂಚ ಅಂದ್ರ ಈ ಪ್ರಪಂಚ ವ್ಯಾವಹಾರಿಕ ಸತ್ತಾ ಉಳ್ಳದ್ದೈತಿ. ಆದ್ದರಿಂದ ಇದು ಮಿಥ್ಯತ್ವ ಅನುಭವ ಸಾಕೆ ಸಂಸ್ಕಾರತೆ ಮಿಥ್ಯತ್ವ ರೂಪತೆ ಪ್ರಪಂಚ ಕಿ ಸ್ತುತಿ ಯಥಾರ್ಥ ಆತ್ಮಸ್ಮೃತಿ. ಅಂದ್ರ ಇದು ಬ್ರಹ್ಮಜ್ಞಾನ ಆದ ನಂತರದಲ್ಲಿ ಈ ವ್ಯಾವಹಾರಿಕ ಪ್ರಪಂಚ ಏನೈತಲ್ಲ ಅದೇನ ಕತೆ ವ್ಯಾವಹಾರಿಕ ಸತ್ತ ಐತಿದ್ರು. ಪ್ರಪಂಚ ಜಗತ್ ಸತ್ತ ಐತೆ, ನಾನು ಹೊಲ ನಾನು ಮನೆ ಎಲ್ಲ ಹೇಳ್ದಾವ. ಆದ್ರ ಅದು ವ್ಯಾವಹಾರಿಕ ಪ್ರಪಂಚ ಮಿಥ್ಯತ್ವ ಅನುಭವ ಆದ ಮೇಲೆ ಯಾವಾಗ ಆಗತ್ತೆ? ಬ್ರಹ್ಮಜ್ಞಾನ ಆದ ಮೇಲೆ ಈ ಪ್ರಪಂಚವು ಮಿಥ್ಯ ಅಂತ. ಅದಕ್ಕಾಗಿ ಶಂಕರಾಚಾರ್ಯರು ಬ್ರಹ್ಮ ಸತ್ಯಂ ಜಗನ್ ಮಿಥ್ಯಾ ಜೀವೋ ಬ್ರಹ್ಮ ಈ ಮೂರು ಮಾತನ್ನ ಹೇಳಲಿಕ್ಕೆ ಕೋಟಿ ಗ್ರಂಥಗಳು ನಿರ್ಮಾಣವಾಗಿವೆ. ಆ ವ್ಯಾವಹಾರಿಕ ಪ್ರಪಂಚಕ ಮಿಥ್ಯತ್ವ ಅನುಭವ ಸಾಕೆ ಸಂಸ್ಕಾರತೆ. ಆ ಅನುಭವ ಆಗಿ ಅದರ ಸಂಸ್ಕಾರ ಏನಾಯ್ತಂದ್ರ ಅವಾಗ ಮಿಥ್ಯತ್ವ ರೂಪತೆ ಪ್ರಪಂಚಕ್ಕೆ ಸ್ಮೃತಿ. ಅವಾಗಿ ಈ ಪ್ರಪಂಚ ಜಗತ್ತು ಇದರ ಸ್ಮೃತಿ, ಇದರ ಸ್ಮರಣ ಏನಾಗ್ತದ? ಮಿಥ್ಯತ್ವ ರೂಪದಿಂದ ಆಗ್ತದೆ. ಯಥಾರ್ಥ ಅನಾತ್ಮ ಸ್ಮೃತಿ ಇದಕ್ಕೆ ಏನಂತಾರಂದ್ರ ಇದು ಯಥಾರ್ಥ ಐತಿ, ಆದ್ರೆ ಅನಾತ್ಮ ಈ ಜಗತ್ತು ಅನಾತ್ಮ ಐತಿಲ್ಲ. ಅಂದರೆ 184ನೇ ಅಂಕದಿಂದ ಈಗ 2ನೇ ನಂಬರ್ ಹೇಳ್ತಾರೆ. ತಯಸೆ ಅಯಥಾರ್ಥ. ಯಥಾರ್ಥದ ಬಗ್ಗೆ ಹೇಳಿದ್ರಿ ಇಲ್ಲಿ ತನಕ. ಈಗ ಅಯಥಾರ್ಥದ ಬಗ್ಗೆ ಹೇಳ್ತೀವಿ. ಅಯಥಾರ್ಥ ಸ್ಮೃತಿ ಬಿ ದೋ ಪ್ರಕಾರ. ಅಲ್ಲಿ ಹೆಂಗ ಯಥಾರ್ಥ ಸ್ಮೃತಿ 2 ಪ್ರಕಾರ, ಅದರಂತೆ ಅಯಥಾರ್ಥ ಸ್ಮೃತಿ ಕೂಡ ಅದು 2 ಪ್ರಕಾರ ಇದೆ. दो प्रकार के है, एक आत्मगोचर और अनात्मगोचर. ಅಯಥಾರ್ಥ ಸ್ಮೃತಿ 2 ಪ್ರಕಾರ ಯಾವ ಅಂತಂದ್ರೆ ಒಂದು ಆತ್ಮಗೋಚರ, ಒಂದು ಆತ್ಮಗೋಚರವೆಂತಲೂ ಇನ್ನೊಂದು ಅನಾತ್ಮಗೋಚರವೆಂತಲೂ. ಅಲ್ಲಿ ನಕಾಶಾಗಿಯು ಗೊತ್ತಪ್ಪ. ಆತ್ಮಗೋಚರ ಅನಾತ್ಮಗೋಚರ ಅಂತ 2 ಪ್ರಕಾರ ಐತೆ. ಅದು ಅಯಥಾರ್ಥ ಸ್ಮೃತಿ. ಅವುಗಳಲ್ಲಿ ಬಿಡಿಸಿ ಹೇಳ್ತಾರೆ. ಅಹಂಕಾರಾದಿಕನಮೆ ಆತ್ಮತ್ವ ಬ್ರಹ್ಮರೂಪ ಆತ್ಮತ್ವ ಬ್ರಹ್ಮರೂಪ ಅನುಭವ. ಅಹಂಕಾರಾದಿಗಳೇನದ? ಅಹಂಕಾರ ಅಭಿಮಾನಾದಿಗಳು. ಅಹಂಕಾರಾದಿಗಳಲ್ಲಿ ಆತ್ಮತ್ವ ಬ್ರಹ್ಮರೂಪ ಅನುಭವತೆ. ಅಹಂಕಾರದಲ್ಲಿ ನಾನು ಅಂತಂದ್ರೆ ಅದಿಲ್ಲ, ಅದು ಆತ್ಮತ್ವ ಭ್ರಮ ಆಗತ್ತೆ. ಆ ಬ್ರಹ್ಮರೂಪ ಅನುಭವದ ಸಂಸ್ಕಾರ ಮೂಲಕವಾಗಿ ಅಹಂಕಾರಾದಿ ಕಡಿಮೆ ಆತ್ಮತ್ವಕ್ಕೆ ಸ್ಮೃತಿ. ಆ ಅಹಂಕಾರಾದಿಗಳಲ್ಲಿ ನಾವು ಅಂತೇಳಿ ಏನೇನು ಅಭಿಮಾನ ಮಾಡ್ತಾನೆ ಅವು ಆತ್ಮತ್ವದ ಸ್ಮೃತಿ.
ಮತ್ತು ಆತ್ಮ ಮೇ ಕರ್ತೃತ್ವ ಅನುಭವಕ್ಕೆ ಸಂಸ್ಕಾರತೆ. ಆ ಆತ್ಮನಲ್ಲಿ ಕರ್ತೃತ್ವ ಅನುಭವದ ಸಂಸ್ಕಾರದಿಂದ, ಕರ್ತೃತ್ವ ನಾನು ನಾನು ಮಾಡಿದರು. ಇದನ್ನ ಯಾರು ಮಾಡ್ಯಾರ? ನಾನು ಮಾಡಿದ್ದು. ಇದು ನಾ ಇದ್ದಾಗ ಆಯ್ತು, ಹಿಂಗೆ ಹೇಳ್ತಾನೆ. ಆದ್ದರಿಂದ ಅಲ್ಲಿ ಆ ಕರ್ತೃತ್ವ ಅದೇ ಆತ್ಮನಲ್ಲಿ ಜೋಡಿಸ್ತಾನೆ. ಕರ್ತೃತ್ವ ಅನುಭವಕ್ಕೆ ಸಂಸ್ಕಾರತೆ ಆತ್ಮ ಕರ್ತ ಏ ಸ್ಮೃತಿ. ಅವಾಗ ಏನಕತಿ? ಆತ್ಮ ಕರ್ತ. ನಾ ಮಾಡೇನಂದ್ರೆ ನಾ ಅಂದ್ರೆ ಆತ್ಮ, ಮಾಡೇನಂದ್ರೆ ಕರ್ತ. ಈಗ ಆದ್ದರಿಂದ ಆತ್ಮ ಕರ್ತ ಏ ಸ್ಮೃತಿ दोनों आत्मगोचर अयथार्थ स्मृति है. ಇವು ಎರಡು ಆತ್ಮಗೋಚರ ಅಯಥಾರ್ಥ ಸ್ಮೃತಿ ಅಂತ ಹೇಳಲ್ಪಡ್ತಾವ. ಏನ? ಎರಡನೇದು ಪ್ರಪಂಚಮೇ ಸತ್ಯತ್ವ ಬ್ರಹ್ಮಕ್ಕೆ ಸಂಸ್ಕಾರತೆ. ಪ್ರಪಂಚದಲ್ಲಿ ಸತ್ಯತ್ವ ಬ್ರಹ್ಮ ಐತಿಲ್ಲೋ, ಅದರ ಸಂಸ್ಕಾರ ಮೂಲಕವಾಗಿ ಪ್ರಪಂಚ ಸತ್ಯ ಹೇ ಏ ಸ್ಮೃತಿ. ಈ ಪ್ರಪಂಚ ಜಗತ್ತೆಲ್ಲ ಸತ್ಯ ಅಂತೇಳಿ ಒಂದ್ ಗೇಣ್ ಜಾಗ, ಒಂದ್ ಗೇಣ್ ಹೆಚ್ಚು ಬಂದೈತಿ ಈ ಕಡೆ ಬಿಡು ಅಂದ್ರ ಬಿಡಂಗಿಲ್ಲ. ಮನೆ ಇದ್ರೆ ಕೆಡುವತಾನ. ಹೌದಿಲ್ಲ? ಅದಕ್ಕ ಪ್ರಪಂಚ ಸತ್ಯ ಏ ಸ್ಮೃತಿ ಅನಾತ್ಮ ಗೋಚರ ಅಯಥಾರ್ಥ ಸ್ಮೃತಿ. ಈ ಪ್ರಪಂಚದಲ್ಲಿ ಸತ್ಯತ್ವದ ಏನು ಸ್ಮೃತಿ ಐತಿ, ಅದು ಅನಾತ್ಮ ಗೋಚರ ಅಯಥಾರ್ಥ ಸ್ಮೃತಿ ಅಂತ ಹೇಳಲ್ಪಡುತ್ತದೆ. ಈಗ 185ನೇ ಅಂಕ. यद्यपि संसार दिशा में जात ज्ञान के विषय का बात न होवे, वहाँ प्रमाता के होते जात ज्ञान के विषय का बात न होवे, तो यथार्थ ज्ञान कहिए ಅಂತ ಹೇಳ್ತಾರೆ. ಏನಪ್ಪಾ ಅಂದ್ರೆ ಈ 185ನೇ ಅಂಕ 8ನೇ ರತ್ನದಲ್ಲಿ 185ನೇ ಅಂಕದಲ್ಲಿ ಯದ್ಯಪಿ ಅಂತ. ಯದ್ಯಪಿ ಅಂದ್ರೆ ಶಂಕ ಮಾಡ್ತಾನೆ. ಏನಂತ ಶಂಕ ಮಾಡ್ತಾನೆ? संसार दिशा में जात ज्ञान का विषय का बात न हो. संसार दिशा में ಅಂದ್ರೆ ಸಂಸಾರ ದಿಶಾ ಮೇ ಅಂದ್ರ ಅಜ್ಞಾನ ಕಾಲದಲ್ಲಿ, ಅಜ್ಞಾನ ಕಾಲದಲ್ಲಿ ಸಂಸಾರ ದಿಶಾ ಮೇ ಯಹ ಸಂಸಾರೇ ಖಲು ದುಸ್ಸಾರೆ. ಹೌದಿಲ್ಲ? ಯಾವುದು? ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಯಹ ಸಂಸಾರೇ, ಈ ಜನ ಮರಣ ರೂಪ ಏನೈತಿಲ್ಲ ಇದು ಯಾರು? ಮತ್ತೆ ಅಜ್ಞಾನ. ಹೌದಲ್ಲ? ಪುನರಪಿ ಜನ ಮರಣ ನಾವು ಯಹ ಸಂಸಾರ, ಇದೇ ಸಂಸಾರ. ಖಲು ದುಸ್ಸಾರೆ ಕೃಪಯಾ ಪಾರೇ ಪಾಹಿ ಮುರಾರೇ ಭಜ ಗೋವಿಂದ ಮತ್ ಶಂಕರಾಚಾರ್ಯ ಅಂದಿದ್ದಾರೆ. ಆದ್ದರಿಂದ ಸಂಸಾರ ದಿಶೆ ಅಂದ್ರೆ ಅಜ್ಞಾನ ಕಾಲದಲ್ಲಿ ಯದ್ಯಪಿಕಾರ ಏನಂತಾನೆ ಶಂಕ ಮಾಡ್ತಾನೆ? ಸಂಸಾರ ದಿಶೆಯಲ್ಲಿ ಅಂದ್ರೆ ಅಜ್ಞಾನ ಕಾಲದಲ್ಲಿ ಯಾವ ಜ್ಞಾನಕ್ಕೆ ವಿಷಯಕ ಬಾಧನ. ಅಜ್ಞಾನ ಕಾಲದಲ್ಲಿ ಯಾವ ಜ್ಞಾನ ವಿಷಯ ಅದು ಬಾಧ ಆಗುದಿಲ್ಲ, ಸುಳ್ಳು ಅಲ್ಲಕ್ ಬರಂಗಿಲ್ಲ ಅದಕ್ಕೆ ಅಜ್ಞಾನ ಕಾಲದಲ್ಲಿ. ಹೌದಿಲ್ಲ? ಮತ್ ಜಗತ್ತಿನ ಎಲ್ಲ ಪದಾರ್ಥ ಅದೇ ರೀತಿ ಅದಾವಲ್ಲ. ಅಥವಾ ಪ್ರಮಾತಾಕೆ ಹೋತೆ ಜಾ ಜ್ಞಾನಕ್ಕೆ ವಿಷಯಕ ಬಾಧನ, ಅದು ಅಜ್ಞಾನ ಕಾಲದಲ್ಲಿ ಆ ಜ್ಞಾನ ಬಾಧಿಸೋದಿಲ್ಲ. ಅಥವಾ ಪ್ರಮಾತಾಕೆ ಹೋತೆ ಅಂದ್ರೆ ಪ್ರಮಾತಾಕೆ ಹೋತೆ ಅಂದ್ರೆ ಜೀವ ಭಾವ ಇದ್ದಾಗ. ಪ್ರಮಾತ ಅಂದ್ರೆ ಜೀವ. ಆ ಜೀವ ಭಾವ ಇತ್ತು, ನಾ ಜೀವದೇನಿ ಅಂತ ಅಂದಾಗ ಆವಾಗ ಅವನು ಇದ್ದಾಗ ಯಾವ ಜ್ಞಾನದ ವಿಷಯ ಬಾಧ ಆಗುವುದಿಲ್ಲೋ. ಅದು ಅರ್ಥ ಎರಡು ಕಡೆ ವರ್ಣಕ್ಕೆ ಬರ್ತೈತೆ. ಅದು ಅಂದ್ರ ಅಜ್ಞಾನ ಕಾಲದಲ್ಲಿ ಅಂದ್ರು, ಸಂಸಾರ ದಿಶೆಯಲ್ಲಿ ಅಂದ್ರು ಒಂದ, ಅಥವಾ ಪ್ರಮಾದ ಇದ್ದಾಗ ಜೀವ ಭಾವ ಇದ್ದಾಗ ಅವಾಗ ಬಾಧ ಆಗೋದಿಲ್ಲೋ. ಸೊ ಯಥಾರ್ಥ ಜ್ಞಾನಕ್ಕೆ ಅದಕ್ಕ
ಯಥಾರ್ಥ ಅಂತಾರೆ, ಸತ್ಯ ತಾನೇ ಎಲ್ಲವೂ. ಆದ್ದರಿಂದ ಯಥಾರ್ಥ ಜ್ಞಾನ ಅಂತ ಹೇಳಲ್ಪಡ್ತೈತಿ. ಯಾತೆ ಉಕ್ತ ಸ್ಮೃತಿ ಅಪ್ರಮಾಯ, ಆದ್ದರಿಂದ ಆ ಸ್ಮೃತಿ ಅನ್ನೋದು ಅಪ್ರಮಾದ. ಸೋವಿ ಯಥಾರ್ಥಿ ಕೈ, ಅಪ್ರಮ ಇದ್ದಾಗ ಆದ್ರೂ ಕೂಡ ಪ್ರಮ ಅಲ್ಲ, ಅಪ್ರಮ ಆದ್ರೂ ಕೂಡ ಅದು ಯಥಾರ್ಥ. फेरी ताही को अयथार्थ कहना असंभव है. ಆ ಯದ್ಯಪಿ ಅಂದ್ರೆ ಶಂಕಾ ಮಾಡ್ತಾನ ಅಂತ ಹೇಳಿದ. ಯದ್ಯಪಿ ಅಂದ್ರೆ ಶಂಕಾ ಮಾಡ್ತಾನೆ, ಏನಂತಾನವ ಅದು ಇಲ್ಲಿ ತನ ಏನಂದ್ರು, ಅಜ್ಞಾನ ಕಾಲದಲ್ಲಿ ಯಾವ ಜ್ಞಾನದ ವಿಷಯವು ಸುಳ್ಳಾಗೋದಿಲ್ಲೋ, ಪ್ರಮಾತ ಇದ್ದಾಗ ಯಾವ ಜ್ಞಾನದ ವಿಷಯ ಅದನ್ನು ಬಾಧ ಆಗೋದಿಲ್ಲೋ, ಅದಕ್ಕ ಯಥಾರ್ಥ ಜ್ಞಾನ ಅಂತ ಹೇಳ್ತಾರು. ಆದ್ದರಿಂದ ಉಕ್ತ ಸ್ಮೃತಿ ಅಪ್ರಮ, ಆದ್ರಿಂದ ಆ ಸ್ಮೃತಿಯನ್ನು ಅದಕ್ಕೆ ಅಪ್ರಮ ಆಗ್ಬೇಕು ಹೇಳಿದ್ರು. ಸೋಬಿ ಅಪ್ರಮ ಇದ್ದಾಗ ಆದ್ರೂ ಕೂಡ ಅದು ಯಥಾರ್ಥವೇ ಐತಿ ಅಂತೇಳಿ ಅವನ ಶಂಕಾಕಾರ ಅಂದ ಬೇರಿ ತಾಯಿಗೂ ಅಯಥಾರ್ಥನ, ಅದು ಮತ್ತದಕ್ಕ ಅಯಥಾರ್ಥ ಅಯಥಾರ್ಥ ಅಂತ ಹೇಳಿದ್ರೆ ಇದು ಅಸಂಭವ ಆಗೈತಿ ಅಂತ ಶಂಕಾ ಮಾಡಿದವ. ಯದ್ಯಪಿಕಾರ ಶಂಕಾ ಮಾಡಿದಾನ. ಅದಕ್ಕೆ 186ನೇ ಅಂಕದಿಂದ ಈಗ ತಥಾಪಿ ಅಂದ್ರ ಅದಕ್ಕೆ ಸಮಾಧಾನ ಹೇಳುತ್ತಾರೆ. ಯಾ ಉಕ್ತ ಸ್ಮೃತಿಗೂ ಪರಮಾರ್ಥ ದೃಷ್ಟಿ ಸೇತೋ ಅಯಥಾರ್ಥತಾ ಹೈ. ಈಗೇನಲ್ಲಿ ಮೇಲೆ ಹೇಳಿದ ಸ್ಮೃತಿ ಏನೈತಲ್ಲ, ಅದು ಪಾರಮಾರ್ಥ ದೃಷ್ಟಿಯಿಂದ ಅದು ಅಯಥಾರ್ಥ ಇದೆ. ಮತ್ತು ಉಕ್ತ ಲಕ್ಷಣಕ್ಕೆ ಅನುಸಾರ, ಉಕ್ತ ಲಕ್ಷಣ ಅಂದ್ರೆ ಈಗ 185ರಲ್ಲಿ 185ರಲ್ಲಿ ಅಂದ್ರೆ ಇಲ್ಲಿ ಯದ್ಯಪಿ ಏನು ಶುರುವಾಗಿದೆ ಅಲ್ಲಿ ಹೌದಿಲ್ಲ. ಉಕ್ತ ಲಕ್ಷಣ ಯದ್ಯಪಿಕಾರ ಶಂಕಾ, ಇದು ಯದ್ಯಪಿಕಾರ ಶಂಕಾಕಾರನೇ ಆ ಲಕ್ಷಣ ಮಾಡ್ಯಾನ ಹೌದಿಲ್ಲ. ಅಲ್ಲಿ 185ನೇ ಅಂಕದಲ್ಲಿ उक्त लक्षण के अनुसार संसार दृष्टि से यथार्थता होने थे. ಆ ಉಕ್ತ ಲಕ್ಷಣದ ಅನುಸಾರವಾಗಿ ಸಂಸಾರ ದೃಷ್ಟಿಯಿಂದ ಅರ್ಥಾತ್ ಅಜ್ಞಾನ ಕಾಲದಿಂದ ಅದು ಯಥಾರ್ಥ ಇರುವುದರಿಂದ ಆಪೇಕ್ಷಿಕ ಯಥಾರ್ಥತಾ भी है. ಅದಕ್ಕ ಆಪೇಕ್ಷಿಕ ಯಥಾರ್ಥತಾ है. ಆಪೇಕ್ಷಿಕ ಯಥಾರ್ಥ ಅಂದ್ರೆ ಒಂದರ ಅಪೇಕ್ಷೆಯಿಂದ ಯಥಾರ್ಥ, ಇನ್ನೊಂದರ ಅಪೇಕ್ಷೆಯಿಂದ ಅಯಥಾರ್ಥ, ಅದಕ್ಕೆ ಆಪೇಕ್ಷಿಕ ಯಥಾರ್ಥ. ಹಂಗಂದ್ರೆ ಯಾರಿಗೂ ಅಂದರೆ ಇಲ್ಲಿ ಈಗ ಹಗ್ಗದಲ್ಲಿ ಸಾರ್ಪ ತೋರಿ, ಹೌದಾ? ಹಗ್ಗದಲ್ಲಿ ಸಾರ್ಪ ತೋರಿ, ಹಗ್ಗ ಯಥಾರ್ಥದ ಸರ್ಪ ಯಥಾರ್ಥ ಐತೆ, ಹೌದಾ? ಆದರೆ ಇದು ವ್ಯಾವಹಾರಿಕದಲ್ಲಿ ಆಯ್ತು. ಆದ್ರೆ ಪಾರಮಾರ್ಥಿಕ ದಿಕ್ಕ ಬಂದ ಕೂಡಲೇನೆ ಆ ಹಗ್ಗವು ಕೂಡ ಅಂದ ಮೇಲೆ ಹಗ್ಗದಲ್ಲಿ ಏನಾಯ್ತು, ಒಂದರ ಅಪೇಕ್ಷೆಯಿಂದ ಯಥಾರ್ಥ ಆಯ್ತು, ಸರ್ಪದ ಅಪೇಕ್ಷೆಯಿಂದ ಹಗ್ಗ ಯಥಾರ್ಥ ಆಯ್ತು, ಪರಮಾರ್ಥ ಬ್ರಹ್ಮದ ದೃಷ್ಟಿಯಿಂದ ಹೀಗೆ. ಓಕೆ, ಆದ್ದರಿಂದ ಆಪೇಕ್ಷಿಕ ಯಥಾರ್ಥತಾ ಅಂತ ಹೇಳಿದ್ದಾರೆ. ಯಾತೆ ಉಕ್ತ ಸ್ಮೃತಿಗೂ ಯಥಾರ್ಥ ಅಪ್ರಮಾ कहने में, ಆದ್ದರಿಂದ ಉಕ್ತ ಸ್ಮೃತಿಗೆ ಯಥಾರ್ಥ ಅಪ್ರಮ ಹೇಳುವಲ್ಲಿ ಅಸಂಭವ ದೋಷ ಇಲ್ಲ. ಅವನು ಯಥೇಕಾರ ದೋಷ ಕೊಟ್ಟಿದ್ದ, ಅದು ದೋಷ ಇಲ್ಲ ಅಂತ ಹೇಳಿದ್ರು. ಇಸ್ ರೀತಿ ಸೇ
ಯಥಾರ್ಥ ಅಪ್ರಮ ಕೈ ಇಲ್ಲಿ ತನಕ ಈ ರೀತಿಯಾಗಿ ನಾವು ಏನ್ ಮಾಡಿದೀವಿ, ಯಥಾರ್ಥ ಅಪ್ರಮಾದ ಬಗ್ಗೆ ಹೇಳ್ತೀವಿ. ಈಗ ಅಯಥಾರ್ಥ ಅಪ್ರಮಕ್ಕೆ ಭೇದ. ಅಯಥಾರ್ಥ ಅಪ್ರಮ ಅನ್ನುವವು ಭೇದ ಅಂದ್ರ ಅವು ಎಷ್ಟು ಪ್ರಕಾರದವು ಅನ್ನೋದನ್ನ ಹೇಳ್ತೀವಿ. ಮತ್ತು ಸಂಶಯ ಭ್ರಮದ ನಿರ್ಧಾರ, ಆ ಸಂಶಯ ಮತ್ತು ಭ್ರಮ ಇವುಗಳ ಬಗ್ಗೆನೂ ನಾವು ನಿಶ್ಚಯ ಮಾಡ್ತೀವಿ. ಅಂದ್ರೆ ಇಲ್ಲಿ ಈಗ 187ನೇ ಅಂಕ, 187ನೇ ಅಂಕದಲ್ಲಿ अयथार्थ अप्रमा भी दो प्रकार की है. अयथार्थ ಅಪ್ರಮಾನು ಕೂಡ ಎರಡು ಪ್ರಕಾರವಾಗಿದೆ. ಏಕ ಸ್ಮೃತಿರೂಪ ಅವಿದ್ಯಾರ್ಥಿ ವೃತ್ತಿ ಹೈ. ನೋಡಿ, ಒಂದು ಸ್ಮೃತಿರೂಪ ಅವಿದ್ಯಾ ವೃತ್ತಿ ಅದ, ಹಾಗೆ ಅಂತರ್ಕರಣ ವೃತ್ತಿ ಬಂದಿತ್ತು. ಆದ್ದರಿಂದ ಅಲ್ಲಿ ಸಂದರ್ಭಾನುಸಾರ वृत्तिಗಳು चेंज ಆಗ್ತವೆ. ಆದ್ದರಿಂದ एक स्मृति रूप अविद्या की वृत्ति है और दूसरी अनुभव रूप है. ಇನ್ನೊಂದು ಅನುಭವ ರೂಪ है. ಅಯಥಾರ್ಥ ಪ್ರಮಾಣ ಅನ್ನೋದು ಎರಡು ಪ್ರಕಾರ ಅಂತ ಹೇಳಿದ್ರು. ಒಂದು ಸ್ಮೃತಿ ರೂಪ ಅವಿದ್ಯಾ ವೃತ್ತಿ ರೂಪ ಐತಿ, ಇನ್ನೊಂದು ಅನುಭವ ರೂಪ ಐತಿ ಅಂತ ಹೇಳಿದ್ರು. 188ನೇ ಈಗ ಸ್ಮೃತಿಯ ಲಕ್ಷಣ ಅಲ್ಲಿ ಮುಂದೆ ಇದು ಬರ್ತಲ್ಲ, ಅದು ಅಂದ್ರೆ ಸ್ಮೃತಿ ರೂಪ ಅಂತ ಹೇಳಕ್ಕೆ ಬರ್ತಾರ. ಸ್ಮೃತಿ 187ನೇ ಅಂಕದಲ್ಲಿ ಅಯಥಾರ್ಥ ಪ್ರಮ ಎರಡು ಪ್ರಕಾರ ಅಂದ್ರೆ ಒಂದು ಸ್ಮೃತಿ ರೂಪ ಅವಿದ್ಯಾ ವೃತ್ತಿ ರೂಪ ಐತಿ, ಇನ್ನೊಂದು ಅನುಭವ ರೂಪ ಐತಿ. ಅಂದಾಗ ಅಲ್ಲಿ ಸ್ಮೃತಿ ಬರ್ತಾ ಇಲ್ಲ. ಅದಕ್ಕೆ ಸ್ಮೃತಿ ಅಂದ್ರೆ ಏನು, ಅದ್ರ ಲಕ್ಷಣ ಮಾಡ್ತಾರೆ. ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನಂ ಸ್ಮೃತಿ. ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಎಷ್ಟು ಪದಗಳದಾವು ಅದೆಲ್ಲ ಅಲ್ಲಿ ಇದು ಮಾಡ್ತಾರ ಅವರು. ಆದ್ರೆ ಅಷ್ಟೊಂದು ಗೊತ್ತಾಗುದಿಲ್ಲ ಹೆಂಗ ಅಂದರೆ. ಈಗ ಅದನ್ನ ಈಗ ಇಲ್ಲಿ ಕೆಳಗೆ ಹೇಳ್ತಾರೆ, ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನ ಸ್ಮೃತಿ ಅಂತೇಳಿ ಸ್ಮೃತಿಯ ಲಕ್ಷಣ ಮಾಡಿದ್ರೆ. ಆದ್ರೆ ಈಗ ಒಂದೇನ ಬರ್ತದೆ, ಜ್ಞಾನ ಕೋ ಅನ್ಯ ಭಿ ಹೈ ಅಂದ್ರೆ, ಜ್ಞಾನ ಕೋ ಅನ್ಯ ಭಿ ಹೈ ಅಂದ್ರೆ ಜ್ಞಾನ ಮತ್ತೊಂದು ಐತಿ. ಅಂದ್ರ ಅಂದ್ರೆ ಹಿಂಗ ಯಾಕಂದ್ರೆ ಹೇಳ ನೋಡೋದು, ಅಂದರೆ ಆ ಲಕ್ಷಣ ಏನ್ ಮಾಡ್ಯಾರಲ್ಲ, ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನ. ಜನ್ಯ ಜ್ಞಾನಂ ಅಂತ ಏನೈತಿ ಕಡೆಗೆ, ಆ ಜನ್ಯ ಜ್ಞಾನ ಅಂತ ಇಟ್ಟ ನಾವು ತಗೋಬ್ರಿ. ಯಾಕ ಅನೇಕ ಪದಗಳದಾವ. ಬಹು ಪದಾರ್ಥ ಸಾಪೇಕ್ಷೋ ಧರ್ಮ ಗೌರವದೋ ಅಂತ ಬಹಳಷ್ಟು ನಾವು ಪದಗಳನ್ನು ತಗೊಂಡ್ರೆ ಶಾಸ್ತ್ರದಲ್ಲಿ ಗೌರವ ಅಂತಾರ. ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನ ಇವು ಎಲ್ಲ ಪದಗಳು ತಗೊಂಡ್ರ ಅದು ಒಂದ ಪದದಿಂದ ಹಾಕಿತ್ತಂದ್ರೆ, ಈಗ ನಾ ಕೃಷ್ಣಾನ್ ಕಾರ್ಯಪ್ಪ ಅಂದಿವಿ, ಆ ಕೃಷ್ಣಾನ್ ಕಾರ್ಯವ ಅನ್ಕೊಳ್ಳೋಣ, ಒಂದ್ 4 ಮಂದಿ ಹೋಗೋಣ ನಡ್ರಿ ಅಂದ್ರೆ ಗೌರವ ಬಹಳ ಕೆಲಸ ಆಗತ್ತೆ. ಆಗ ಒಂದೇ ಪದದಿಂದ ಇಲ್ಲಿ ಸಂಭವಿಸಿತ್ತಂದ್ರ ಜನ್ಯ ಜ್ಞಾನಂ ಸ್ಮೃತಿ ಅಂತ ಎಷ್ಟೇ ಅಂದರೆ ಅಲ್ಲಿ ಅದಕ್ಕ ಅಲ್ಲಿ ಜ್ಞಾನತೋ ಅನ್ಯ ಭಿ ಹೈ ಅಂತ ಅವ್ರು ಅಂದ್ರ. ಹೌದಾ? ಹಂಗಂದ್ರೆ ಏನೋ ನಿಮ್ಗೆ ಗೊತ್ತಾಗ್ಬೇಕು. ಅದಕ್ಕ ಬರೀ ಓದ್ಕೋತ ಹೇಳ್ಕೋತಲ್ಲ, ಓದಿದಂಗ ಓಣ್ ಸಿಗ್ಲಿಲ್ಲ. ಬಹಳ ಮಂದಿ ಓದೇ ನಡೆದಾರ. ಅವ್ರಿಗೆ ಇಂಥ ಸಂದರ್ಭ ಅದೇನಂದ ಅದ ಮುಂದೆ ಓದಿರ್ತಾರ, ನೀವು ಅಂದಂಗ ಅಂತ ಹೇಳಿ
ಯಾಕಂದ್ರೆ ಅವ್ರು ಅರ್ಥ ಕೊಟ್ಟಿಲ್ಲ. ಆ, ಇಲ್ಲಿ ಜ್ಞಾನದ್ದು ಅನ್ಯವೇ. ಜ್ಞಾನ ಅಲ್ಲೇನೈತಿ, ಅನ್ಯ ಐತಿ ಅಂದ್ರೆ ಏನ ಮತ್ತೊಂದು ಐತಿ. ಅದ್ ಹೆಂಗೈತೆ ಹಂಗ ಅನ್ಯ ಅನ್ಯ ಅಂದ್ರೆ ಮತ್ತೊಂದ್ ಐತಿ. ಅಂದ್ರ ಮತ್ತೊಂದ್ ಐತಿ ಅಂದ್ರ ಅವಿದ್ಯಾ ಪ್ರತ್ಯಕ್ಷ ಜ್ಞಾನ ಐತಿ. ಈಗ ಅದ್ರ ಅರ್ಥ ಆ ಹೇಳ್ತಾನೆ. ಇಲ್ಲಿ ಜ್ಞಾನದು ಅನ್ಯ ಮತ್ತೊಂದು ಐತಿ ಜ್ಞಾನ. ಮತ್ತೊಂದು ಐತಿ ಅಂದ್ರ ಪ್ರತ್ಯಭಿಜ್ಞಾ ಪ್ರತ್ಯಕ್ಷ ಅನ್ನೋದು ಒಂದೈತಿ. ಇಲ್ಲ, ಅಭಿಜ್ಞಾ ಪ್ರತ್ಯಕ್ಷ ಐತಿ. ಪ್ರತ್ಯಭಿಜ್ಞಾ ಪ್ರತ್ಯಕ್ಷ ಅಂತೂ ಜ್ಞಾನ ಐತಿ, ಅಭಿಜ್ಞಾ ಪ್ರತ್ಯಕ್ಷ ಅಂತೂ ಒಂದು ಜ್ಞಾನ ಐತಿ. ಆ ಜ್ಞಾನದಲ್ಲಿ ಇಲ್ಲಿ ಅನ್ಯ ಜ್ಞಾನ ಐತಿ ಅಂದ ಕೂಡನ ಅಲ್ಲಿ ಅದೇನಾಯ್ತಂದ್ರೆ ಅವಿದ್ಯಾ ಪ್ರತ್ಯಕ್ಷ ಜ್ಞಾನದಲ್ಲಿ ಇಲ್ಲಿ ವ್ಯಾಪ್ತಿ ಆಯ್ತು. ಹಿಂಗ ಅದಕ್ಕ ನಾ ಇವನ್ನೆಲ್ಲ ಡೈರೆಕ್ಟ್ ಹಿಂಗೆ ಹೇಳ್ತೀವಿ, ಅದೆಲ್ಲವೂ ತಿಳ್ತಿದ್ವಿ. ಇದು ಜರ ತುಣುಕಾಗಿ ಗೊತ್ತಾಗುದಿಲ್ಲ ಹಿಂಗೆ ಹಿಂಗೆ. ಎಲ್ಲಿ ಪರವಾಗಿಲ್ಲ ಹೇಳೋದು. ಅದಕ್ಕ ಪ್ರತ್ಯಭಿಜ್ಞಾ ಪ್ರತ್ಯಕ್ಷದಲ್ಲಿ ಅತಿ ವ್ಯಾಪ್ತಿ ಆಗುತ್ತದೆ. ಅನ್ಯ ಸೊ ಸಂಸ್ಕಾರ ಜನ್ಯನೈ ಅಂತ. ಅದು ಸಂಸ್ಕಾರ ಜನ್ಯನೈ ಹಿಂಗಂದ್ರೆ ಅವು ಗೊತ್ತಾಗೋದಿಲ್ಲ ಹಿಂಗೆ. ಹೌದಿಲ್ಲ ಅಂದ್ರ ಅದು ಲಕ್ಷಣದಲ್ಲಿ ಅದಕ್ಕೆ ಕನೆಕ್ಷನ್ ಇರ್ತೈತಿಲ್ಲ. ಆ ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜನ. ಅಲ್ಲಿ ಮುಂದೆ ಏನ್ ಬಂತು, ಉದ್ಭೂತ ಸಂಸ್ಕಾರ ಅನ್ನೋ ಪದ ಐತಿ ಲಕ್ಷಣದಲ್ಲಿ. ಅದಕ್ಕ ಇದು ಜ್ಞಾನ ಇನ್ನೊಂದು ಐತಿ. ಅದು ಯಾವುದು ಅಂತಂದ್ರೆ ನಾ ಹೇಳಿದೆ, ಅವಿದ್ಯಾ ಪ್ರತ್ಯಕ್ಷ ಜ್ಞಾನ. ಇನ್ನೊಂದು ಅಂದ್ರೆ ಅವಿದ್ಯಾ ಪ್ರತ್ಯಕ್ಷ ಜ್ಞಾನ ಐತಿ ಅಂತ ಹೇಳಿದೆ. ಆದ್ರೆ ಇಲ್ಲಿ ಸಂಸ್ಕಾರ ಜನ್ಯನೈ ಅಂತ. ಸಂಸ್ಕಾರ ಜನ್ಯನೈ ಅಂದ್ರ ಆ ಅವಿದ್ಯಾ ಪ್ರತ್ಯಕ್ಷ ಜ್ಞಾನವು ಅದು ಸಂಸ್ಕಾರ ಜನ್ಯ ಇಲ್ಲ, ಕೇವಲ ಇಂದ್ರಿಯ ಜನ್ಯ. ಹೇಗ ಅದಕ್ಕೆ ಶಾಸ್ತ್ರ ಎಲ್ಲ ತರದಿಂದ ಗೊತ್ತಿರ್ಬೇಕಂದ್ರೆ ದಡಗ್ನ ಹೊಳಿತೈತಿ ಅಂದ್ರೆ ತಿಳಿತೈತಿ. ಅದಕ್ಕ ಬಹುಶ್ರುತ ಬೇಕು. ಬಹುಶ್ರುತ ಅಂದ್ರೆ ಬಹಳಷ್ಟು ಶಾಸ್ತ್ರ ಕೇಳಿರ್ಬೇಕು, ಅದು ಬಲ್ಲವರಿಂದ ಕೇಳಿರ್ಬೇಕು. ಅಂದ್ರ ಪ್ರತಿಯೊಂದೆಲ್ಲ ಈಗ ನಾವು ಹೇಳಿದ್ದು ಬೇಕಾದಲ್ಲಿ ಬಂದ್ರು ಇದು ಗೊತ್ತೈತೆ, ಹೌದಿಲ್ಲ. ಅದಕ್ಕ ಯಾಕಂದ್ರೆ ಇವು ಈ ರೀತಿ ಯಾಕಂತಾರೆ, ಇವೆಲ್ಲ ಹಿಂದ ಕಲ್ತು ಬಂದಾರ. ABCD ಒಂದೇ ತೇದಾಗ ಕಲಿಯೋದು, ಹೌದಿಲ್ಲ, ಫಸ್ಟ್ ಸ್ಟ್ಯಾಂಡರ್ಡ್. ಮತ್ತ ಅಲ್ಲಿ ಮುಂದೆ ಹೋಗಿ ಅದನ್ನ ಕಲಿಬೇರೆ ಅದು ಗೊತ್ತೈತಿ ಅಂತೇಳಿ ಅದಕ್ಕೆ ಯಾವ ಸ್ಪೆಲ್ಲಿಂಗ್ ಎಲ್ಲಿ ಹಚ್ಬೇಕು ಏನು ಅವೆಲ್ಲ ಗೊತ್ತಿರ್ತೈತಿ. ಆ ರೀತಿಯಲ್ಲಿ ಅಂದಕ ಏನಂದ್ರು ಜ್ಞಾನತೋ ಅನ್ಯವೇ. ಅಲ್ಲಿ ಜನ್ಯ ಜ್ಞಾನ ಅಂತೇಳಿ ಇದೆಯಲ್ಲ ಕಡೆಗೆ ಲಕ್ಷಣದಲ್ಲಿ. ಅದಕ್ಕ ಅನ್ಯ ಐತಿ ಅಂದ್ರ ಅವಿದ್ಯಾ ಪ್ರತ್ಯಕ್ಷ ಜ್ಞಾನ ಐತಿ ಅದರ ಅರ್ಥ. ಅಲ್ಲಿ ಅತಿವ್ಯಾಪ್ತಿ ಆಯ್ತಂತ ಅರ್ಥ. ಹಿಂಗ ಅದಕ್ಕಾಗಿ ಅತಿವ್ಯಾಪ್ತಿ ನಿವೃತ್ತಿಯಾಗಿ ಏನ್ ಮಾಡ್ಬೇಕಾಯ್ತು, ಸಂಸ್ಕಾರ ಜನ್ಯನೈ ಅಂದ್ರಲ್ಲ, ಅಲ್ಲಿ ಸಂಸ್ಕಾರ ಜನ್ಯ ಇರ್ಬೇಕು ಅಂತ ಪದ ಇಡ್ತಾ ಇದ್ದೀನಿ. ಹಿಂಗ ಸಂಸ್ಕಾರ ಜನ್ಯತು प्रत्यभिज्ञा प्रत्यक्ष भी है. संस्कार जन्य ಈ ಸಂಸ್ಕಾರ ಜನ್ಯ ಇರಬೇಕು ಅಂತಂದ್ವಿ. ಸಂಸ್ಕಾರ ಜನ್ಯ ಇರಬೇಕು ಅಂತಂದು ಕೂಡ ಏನಾಯ್ತು, ಪ್ರತ್ಯಭಿಜ್ಞಾ ಪ್ರತ್ಯಕ್ಷ ಜ್ಞಾನವು ಕೂಡ ಸಂಸ್ಕಾರ ಜನ್ಯ. ಅದರಲ್ಲಿ ವ್ಯಕ್ತಿ ಆಯ್ತು. ಅದರಲ್ಲಿ ವ್ಯಕ್ತಿ ಆದ್ರೆ ಏನಾಕತಿ ಅತಿವೃತ್ತಿ ಆಗೋದು. ಅಂದ್ರೆ ಏನಾಗತ್ತೆ ಅಂತ, ಏನಾಗ್ತೈತೆ ಅಂದ್ರ ಸ್ಮೃತಿ ಲಕ್ಷಣ ಮಾಡಕತ್ತೇವ್ ನಾವು. ಸ್ಮೃತಿ ಅಂತ ಎದಕ್ಕೆ ಅನ್ಬೇಕು ಅನ್ನೋದು ಲಕ್ಷಣ ಮಾಡ್ಲಾಕತ್ತೇವೆ. ಮತ್ತೆ ಪ್ರತ್ಯಭಿಜ್ಞಾ ಪ್ರತ್ಯಕ್ಷದಲ್ಲಿ ಹೋಯ್ತು ಅಂದ್ರ
ಸ್ಮೃತಿ ಅಲ್ಲ ಅದು. ಆ, ಅದಕ್ಕಾಗಿ ಅಲ್ಲಿ ಅದಕ್ಕೆ ಆ ಪ್ರತ್ಯಯ ವಿದ್ಯಾ ಪ್ರತ್ಯಕ್ಷವು ಅದು ಸಂಸ್ಕಾರಜನ್ಯ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಸಂಸ್ಕಾರಜನ್ಯ ಇಲ್ಲ, भी है ಸಂಸ್ಕಾರ. ಇನ್ನ ಸಂಸ್ಕಾರ ಮಾತ್ರ ಜನ್ಯ ನೈ. ಅದಕ್ಕ ಏನಂದ್ರೆ ಅಂದ್ರೆ ಸ್ವಲ್ಪ ಕೇಳ್ತೇನೆ ಅಂದ್ರೆ ಹೊಳಿತೈತೆ. ಪರೀಕ್ಷೆ ಮಾಡ್ಲಕ್ಕೆ ಹೇಳೋದಿಲ್ಲ, ಅದನ್ನ ಕೇಳಿ ಬರ್ತಿತ್ತಂದ್ರೆ ಈಗ ಇಲ್ಲ ಅಂತಿದ್ದೆ. ಹೆಂಗ ಅಂದ್ರ ಯುದ್ಧ ಮಾಡೋದು ಗಮಕ್ಕನ ಬಂದು ಗಮಕ್ಕನ ಹೊಡೆದಿಲ್ಲ. ಹಿಂಗ ಸಾವಧಾನ ಸಾವಧಾನ ಅಂದ್ಕೊಳ್ಳೋಣ, ನಾನೇನ್ ಹೊಡೆಯೋದೇನೆ ಹುಷಾರ್ ಅಂತ ಅಂದ್ರೆ ಅವನು ಜಾಗ್ರತೆ ಮಾಡಿ ಮತ್ತೆ ಹೇಳೋದು ಅಂತ ಹಿಂಗಾದ್ರ. ಅದಕ್ಕಾಗಿ ಅಲ್ಲಿ ಲಕ್ಷಣದಲ್ಲಿ ಮಾತ್ರ ಪದ ಇದೆ. ಏನು ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನ ಹಿಂಗೆ ಮಾತ್ರ ಪದ ಐತೆ. ಅದಕ್ಕಾಗಿ ಇಲ್ಲಿ ಸಂಸ್ಕಾರ ಮಾತ್ರ ಜನ್ಯನೈ ಅಂದ್ರ ಅಲ್ಲಿ ಅದಕ್ಕ ಏನ್ ಹಂಗಂದ್ರು ಇನ್ನೂ ತಿಳಿದಿಲ್ಲ ಕೇಳಿ ನನಗೆ ತಿಳಿದ್ಬಿಟ್ಟಿಗೆ. ಅಂದ್ರ ಅದು ಪ್ರತ್ಯಯ ವಿದ್ಯಾ ಪ್ರತ್ಯಕ್ಷದಲ್ಲಿ ವ್ಯಾಪ್ತಿ ಆಯ್ತಂದವಿಲ್ಲ. ಆ ಪ್ರತ್ಯಯ ವಿದ್ಯಾ ಪ್ರತ್ಯಕ್ಷ ಅಂದಾರ ಇಲ್ಲ ಅಲ್ಲಿ. ಪ್ರತ್ಯಯ ವಿದ್ಯಾ ಪ್ರತ್ಯಕ್ಷನು ಐತಿ, ಅದು ಸಂಸ್ಕಾರ ಜನ್ಯ ಐತಿ ಹೇಳ್ದ. ಆದ್ರೆ ಅಲ್ಲಿ ಸಂಸ್ಕಾರ ಮಾತ್ರ ಜನ್ಯನೇ ಅಂದ್ರ ಆ ಪ್ರತ್ಯಯ ವಿದ್ಯಾ ಪ್ರತ್ಯಕ್ಷವು ಸಂಸ್ಕಾರ ಮಾತ್ರ ಜನ್ಯ ಇಲ್ಲ. ಆ ಸಂಸ್ಕಾರ ಮಾತ್ರ ಜನ್ಯ ಇಲ್ಲ. ಮತ್ತೇನೈತಿ ಹೇಳ್ತಾರೆ ಅಂದ್ರ ಇಂದ್ರಿಯ ಜನ್ಯನು ಅದ, ಸಂಸ್ಕಾರ ಜನ್ಯನು ಎರಡರಿಂದ ಹುಟ್ಟ. ಆದ್ದರಿಂದ ಎರಡರಿಂದ ಇರುವ ಅವನೇ ಇವನು ಅನ್ವಚನಾಗ ಆ ಪುರುಷನೇ ಇವನು ಅಂತ ಹೇಳುವತ್ನಾಗ ಇಂದ್ರಿಯ ಜನ್ಯನೂ ಐತಿ, ಸ್ಮೃತಿ ಮತ್ತೆ ಎರಡೂ ಐತಿ. ಅದೇ ಹಿಂಗ ಅಂದ್ರೆ ಇಲ್ಲಿ ಅದು ಅದು ಪ್ರತ್ಯಕ್ಷ ಪ್ರತ್ಯಕ್ಷದಲ್ಲಿ ಎರಡೂ ಐತಿ. ಆದ್ರೆ ಇಲ್ಲಿ 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 ಅಂದ್ರೆ ಎಲ್ಲಿ ಸಂಸ್ಕಾರ ಮಾತ್ರ ಅಂದಾರ್ರಿ ಎಲ್ಲಿ ಸ್ಮೃತಿ ಲಕ್ಷಣ ಮಾಡುವೈತಿ. ಸ್ಮೃತಿ ಲಕ್ಷಣದಾಗ ಸಂಸ್ಕಾರ ಮಾತ್ರ ಹೇಳ್ಯಾರ. ಎಲ್ಲಿ ಸ್ಮೃತಿ ಲಕ್ಷಣ ಮಾಡುವೈತಿ. ಸ್ಮೃತಿ ಲಕ್ಷಣ ಸ್ಮೃತಿಯಲ್ಲಿ ಸ್ಮೃತಿ ಅಂತ ಎದಕ್ಕೆ ಅಂತಾರ ಅದರ ಲಕ್ಷಣ ಐತಿ. ಮತ್ತೆ ಅದು ಪ್ರತಿಬಿದ್ಯಾ ಪ್ರತ್ಯೇಕ ಅದು ಅದು ಪ್ರತಿಬಿದ್ಯಾ ಪ್ರತ್ಯೇಕ ಅಂದ್ರೆ ಸ್ಮೃತಿ ಅದು. ಇಂದ್ರಿಯ ಜನ್ಯ ಯಾಕಂದ್ರೆ ಅದಕ್ಕೆ ಎರಡರಿಂದ ಹುಟ್ಟ್ಯದ. ಆದ್ರಿಂದ ಇಲ್ಲಿ ಬರೀ ಸಂಸ್ಕಾರ ಅಟ್ಟೆ ಇರ್ತೈತಿ, ಇಂದ್ರಿಯ ಸಂಬಂಧ ಇರುವುದಿಲ್ಲ ಸ್ಮೃತಿಯಲ್ಲಿ. ಅದಕ್ಕ ಅಲ್ಲಿ ಮಾತ್ರ ಪದ ಬೇಕು ಅಂತ ಹೇಳಿದ್ರು. ಹಿಂಗ ಅದಕ್ಕಾಗಿ ಪ್ರತ್ಯಕ್ಷ भी है, ಸಂಸ್ಕಾರ ಮಾತ್ರ ಜನ್ಯನೇ. ಇನ್ನು ಮೂರನೇ ನಂಬರ್ದಲ್ಲಿ ಅನುಭವಕ್ಕೆ बाद हुए, अनुभव के बाद हुए उपजा जो स्मृति का हेतु अंದ್ರ ಅನುಭವ ಅನುಭವದ ಹೇಳ್ತಾರೆ. ಅನುಭವದ ಲಕ್ಷಣ ಏನ? ಅನುಭವದ ಲಕ್ಷಣ ಅನುಭವ. ಅನುಭವ ಅಂದ್ರೆ ಈಗ ಎಲ್ಲಿ ಹೇಳಿ ಬಂದ್ರೆ ನಾವು ಸ್ಮೃತಿ ಬಗ್ಗೆ ನಡೆದೈತೆ ಹೌದಿಲ್ಲ. ಅನುಭವ ಅಂತ ಅಂದ್ರೆ ವರ್ತಮಾನ ಸಂಬಂಧ ಅನುಭವಕ್ಕೆ ಅನುಭವದ ಲಕ್ಷಣ ಏನು? ವರ್ತಮಾನ ಸಂಬಂಧಕ್ಕನ ಅನುಭವ ಅನ್ಬೇಕು. ಈಗ ಸದ್ಯ ಅನುಭವಿಸಲಿಕ್ಕೆ ನಾ ಹೇಳಕತ್ತೀನಿ, ನೀ ಕೇಳಕತ್ತೀನಿ. ಇದು ಅನುಭವ ಬರ್ತೈತಿ ಹೌದಲ್ಲ.
ಇದು ಪ್ರತ್ಯಕ್ಷ ಅನುಭವ ಪಡ್ತದೆ. ಸ್ಮೃತಿ ಹಿಂಗಿರಂಗಿಲ್ಲ. ಆ ಅದ अनुभव फल अनुभव के बाद हुए उपजा जो स्मृति का हेतु भावना नाम संस्कार सो तो निरंतर रहे. अदेन मूरನೇ ನಂಬರ್ ಓದು. ಅನುಭವ ನಾಶವಾಗಲು ಉತ್ಪತ್ತಿಯಾದ ಯಾವ ಸ್ಮೃತಿಗೆ ಹೇತುವಾದ ಭಾವನಾ ಅಂದರೆ ಸಂಸ್ಕಾರವಿರುವುದು ಅದಾದರೂ ನಿರಂತರ ಇರುತ್ತದೆ. ಹೇಳಿದ್ರೆ ಹಂಗಂದ್ರೆ ಕನ್ನಡನ ಓದ್ಯಾನ ಹೌದಿಲ್ಲ. ಪ್ರತಿಯೊಂದು ಶಬ್ದ ನೋಡಿ ಹೆಂಗದ. ಮತ್ತೆ ಈ ಗುರು ಯಾರ ಬಾಯಿ ಎಲ್ಲಾರ ಬಾಯಿಂದ ಕೇಳುವುದಿಲ್ಲ, ಏನೂ ಇಲ್ಲ, ಓದ್ಕೊಂಡು ಹೋಗ್ತೈತಿ ಬಹಳ ಮಂದಿ ಕೆಲಸ. ನಾವು ಅದಕ್ಕೆ ಶಾಸ್ತ್ರ ಏನಂತೆ ಆಚಾರ್ಯವಾದ ಪುರುಷೋವೇದ ಸಾಮವೇದ ಛಾಂದ ಉಪನಿಷತ್ ಏನ್ ಹೇಳ್ತದ, ಈ ಶಾಸ್ತ್ರವನ್ನ ಗ್ರಂಥವನ್ನ ಆಚಾರ್ಯವಾನಂದ್ರೆ ಗುರುಮುಖದಿಂದ ಕೇಳ ಅಂದ್ರೆ ನಿನಗೆ ಬರಾಬರಿ ಎಲ್ಲಿ ಏನು ಸಂಶಯಗಳಿಲ್ಲ ಅದಂಗ ಆಗ್ತೈತಿ. ಮತ್ ನೀವೇ ಓದ್ಕೊಂಡಿದ ನಾರದು ಹಿಂಗ ಓದ್ಕೊಂಡು ಕಡೆಗೆ ಮತ್ತೆ ಹೋಗ್ಬೇಕಾದ ಹೌದಿಲ್ಲ. ಅದಕ್ಕಾಗಿ ಪ್ರತಿಯೊಂದು ನೋಡ ಕನ್ನಡ ಐತೆ ಆದ್ರೂ ಗೊತ್ತು. ಅಂದರೆ ಮೂರನೇ ನಂಬರ್ದಾಗ ಏನ್ ಹೇಳ್ತಾನೆ, ಅನುಭವ ಬಾಧವಾದ ನಂತರದಲ್ಲಿ ಉತ್ಪನ್ನವಾದ ಸ್ಮೃತಿಗೆ ಕಾರಣವಾದ ಭಾವನಾ ಎಂಬ ಹೆಸರಿನ ಸಂಸ್ಕಾರವು ಅದು ನಿರಂತರವಿರುತ್ತದೆ. ಆದ್ದರಿಂದ ಸ್ಮೃತಿ ಅದು ಸದಾ ಆಗಬೇಕು ಅಂತೇಳಿ. ಆದ್ರೆ ಅಂದ್ರೆ ಏನ್ ಹೇಳ್ದಂಗೆ ಹೇಳ್ತಾನೆ ಈಗ ವಿಚಾರ ಮಾಡಿ ಹೇಳಾದ್ರ ಮತ್ ನಾ ಹೇಳ್ತೇನೆ ಅದನ್ನ ಕೇಳು. ಯಾಕಂದ್ರೆ ನನ್ನ ಕಡೆ ಮುಖ ಮಾಡಿದಂದ್ರ ಮತ್ ಅವಾಗ ನಾ ಹೇಳಕ್ ಬರ್ತದೆ. ನೀ ಅಲ್ಲೇ ಗುಂಬ್ ಹಚ್ಚಿ ಅಂದ್ರ ಮತ್ ಅದನ್ನ ನೀನ ಹೇಳಿ ವಿಚಾರ ಮಾಡ್ಕೊ ಹಂಗಾರ ಹೇಳ ಹಿಂದಿಗೆ. ಹೌದಿಲ್ಲ, ನೀರ ವಿಚಾರ ಮಾಡಿ ಹೇಳೋದಕ್ಕೆ ನಾ ಹೇಳಿದರೆ ಕೇಳು. ಅಂದರೆ ಇಲ್ಲಿ ಏನಂತಾನೆ ಅವ ಅಂತ ಕೇಳಿದ್ರೆ ಮೂರನೇ ನಂಬರ್ ಹೌದಲ್ಲ, ಮೂರನೇ ನಂಬರ್ ಐತಿ. ಅನುಭವದ ಭಾಗವಾದ ಮೇಲೆ ಅಲ್ಲಿ ಉತ್ಪನ್ನವಾದ ಯಾವ ಸ್ಮೃತಿಗೆ ಕಾರಣವಾದ ಭಾವನಾವೆಂಬ ಸಂಸ್ಕಾರ ಅದು ಅಂದ್ರ ಈಗ ಏನ್ ಹೇಳ್ತಂದ್ರ, ಈಗ ನಾನು ಸ್ಮೃತಿ ಲಕ್ಷಣ ಹೇಳಕತ್ತೇನೆ. ಏನ್ ಹೇಳಕತ್ತೇನ? ಸ್ಮೃತಿ ಲಕ್ಷಣ. ಹೌದಿಲ್ಲ. ಸ್ಮೃತಿ ಅಂತ ಹೇಳಕಾಣಬೇಕು ಅಂತ ಕೇಳಿದ್ರೆ ಉದ್ಭೂತ ಸಂಸ್ಕಾರ ಜ್ಞಾನ ಸ್ಮೃತಿ ಇಟ್ಟು ಹೇಳಿನಿಲ್ಲ. ಇದು ನಿನಗೆ ಜ್ಞಾನ ಆಯ್ತಿಲ್ಲ. ಜ್ಞಾನ ಆದ ನಂತರದ ಜ್ಞಾನ ಅದ್ ಹೇಳಿದ್ದ ನಿನ್ನ ಅನುಭವ ಬರ್ತಾ ಇಲ್ಲ. ಈ ಅನುಭವದ ಭಾಗವಾದ ನಂತರದಲ್ಲಿ ಐತಿಲ್ಲೇ ನಾನು ನಿನಗೆ ಇದನ್ನ ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನ ಸ್ಮೃತಿ ಇಟ್ಟು ಹೇಳಿದ ಮೇಲೆ ನೀ ಕೇಳಿ ನಿನ್ನ ಅನುಭವ ಸ್ಮೃತಿ ಅಂದ್ರೆ ಇದಕ್ಕಂತ ಹೌದಾ. ಇದು ಅನುಭವಕ್ಕೆ ಬಂದು ಅದ ಬಾಧ ಆದ ಈಗ ನಾ ಮತ್ ಮುಂದೆ ಹೇಳಾಗ ಐತೇನ ಅದ ಬಾಧ ಅಂದ್ರೆ ಮಿಥ್ಯಾತ್ವ ಹೋಗ್ಬಿಟ್ಟಿರ್ತೈತೆ. ಚೇಂಜ್ ಆದ ಮುಂದೆ ಹೌದಿಲ್ಲ. ಆದರೆ ಅಲ್ಲಿ ಏನಾಯ್ತಂದ್ರ ಅವರೇ ಅದರ ಹೇಳಿದ್ದು ಜ್ಞಾನ ಆಗಿತ್ತು ಹೋಯ್ತರು ಹೋದ್ರು ಕೂಡ ಅದ್ ಏನ್ ಮಾಡ್ಯದಂದ್ರ ಅದ ತಾನ ಒಟ್ಟು ಏನು ಉಳಿಲಾರ್ದಂಗ ಹೋಗಿಲ್ಲ, ಅದು ಸಂಸ್ಕಾರವನ್ನ ಬಿಟ್ಟು ಹೋಗಿರ್ತದೆ. ಅಂದ್ರ ನಾವು ಬಾಲ್ ಪೆನ್ ಬೈತೀವಲ್ಲ ಅದ್ರ ಹಿಂದಿನ ಮಗ್ಗಲ ಅದ್ರ ಗೆರಿ ಇರ್ತಾವ ಹೌದಿಲ್ಲ. ಅದು ಸಂಸ್ಕಾರ ಆ ರೀತಿ ಬೇರೆ ಹಂಗ ಸಂಸ್ಕಾರ ಇರ್ತೈತೆ. ಅಂದ್ರೆ ಸಂಸ್ಕಾರ ಬಿಟ್ಟು ಹೋಗಿರ್ತೈತೆ. ಜ್ಞಾನ ಆಯ್ತು, ಜ್ಞಾನ ಅಂದ್ರೆ ಹೋಯ್ತು, ಹೋದ್ರು ಕೂಡ ಸಂಸ್ಕಾರ ಉಳಿತದ. ಆದ್ದರಿಂದ ಇಲ್ಲಿ ಅಂತಾರ
ಅನುಭವ ಬಾಧ ಆದ ಮೇಲೆ ಉತ್ಪನ್ನವಾದ ಸ್ಮೃತಿಗೆ ಕಾರಣವಾದ ಭಾವನಾ ಎಂಬ ಸಂಸ್ಕಾರ ಅದಿಲ್ಲ. ಅದು ಜ್ಞಾನರೂಪಾಯಣ ಲಕ್ಷಣ ಏನಂತ ಹೇಳಿ ನೀವು ಸ್ಮೃತಿಗೆ ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನ ಸ್ಮೃತಿ ಅಂತ ಹೇಳಿ ಅದು ಜ್ಞಾನ ಆಯ್ತು. ಹೌದಲ್ಲ? ಜ್ಞಾನ ಆಗಿ ಹೋಯ್ತು. ಅದು ಈಗ ಮುಂದೆ ಹೇಳಕತ್ತದ ಮುಂದೆ ಬೇರೆ ಅದು ನಾಶ ಆಗಿ ಹೋಯ್ತು. ಆ ಜ್ಞಾನ ಆ ಲಕ್ಷಣ ಏನ್ ಮಾಡಿ ಸ್ಮೃತಿ ಅದಲ್ಲ. ಅದು ನಾಶ ಆಗಿ ಹೋದ್ರು ಕೂಡ ಆ ಆ ಜ್ಞಾನ ನಾಶ ಜ್ಞಾನದ ಸಂಸ್ಕಾರ ಬರುತ್ತೆ. ಸಂಸ್ಕಾರ ತಿಳ್ಕೊಂತಾರೆ ಜ್ಞಾನದ ಸೂಕ್ಷ್ಮ ज्ञान का सूक्ष्म अवस्था को संस्कार कहे. ಆ ಜ್ಞಾನ ಏನಾಗಿತ್ತಲ್ಲ ಸ್ಮೃತಿ ಅಂತಕ್ಕಂತ ಅದರ ಲಕ್ಷಣದ ಜ್ಞಾನ ಆಗೈತಿಲ್ಲೋ ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನ ಅಂತೇಳಿ ಹೇಳ್ಯಾರಂತೇಳಿ ಆ ಜ್ಞಾನ ಆಗಿ ಅದ್ರದ್ದು ಏನಕತಿ ಆ ಜ್ಞಾನ ಆಗಿ ನಾಶ ಆಯ್ತದ ಜ್ಞಾನ. ಆದ್ರ ಸಂಸ್ಕಾರ ಆ ಜ್ಞಾನದ ಸೂಕ್ಷ್ಮ ಅವಸ್ಥಾ ರೂಪ ಸಂಸ್ಕಾರ. ಮುಂದೆ ಮತ್ತೊಂದು ಸಂದರ್ಭದ ಅದು ಅದಕ್ಕಲ್ಲಿ ಮುಂದೆ ಏನಂದ ಅನುಭವ ಬಾಳುವೆ ಉಪಜಾಜು ಸ್ಮೃತಿ ಕಾ ಹೇತು ಸ್ಮೃತಿಗೆ ಕಾರಣವಾದ ಆ ಸಂಸ್ಕಾರ ಅದು ಉಳಿದೈತಲ್ಲ ಜ್ಞಾನದ ಸಂಸ್ಕಾರ. ಅದು ಏನ್ ಮಾಡ್ತೈತಿ ಮುಂದ ಮತ್ತು ನಿನಗ ನಾ ಹೇಳಿದ ಸ್ಮೃತಿ ಅದು ಸ್ಮರಣಕ್ಕೆ ಬರ್ಬೇಕಾದ್ರೆ ಈ ಸಂಸ್ಕಾರ ಅದಕ್ಕೆ ಕಾರಣವಾದ ಭಾವನಾರೂಪ ಸಂಸ್ಕಾರ ಐತೆ. ಹೌದಿಲ್ಲ? ಆ ಸಂಸ್ಕಾರ ಸೋತು ನಿರಂತರ ಅದ ಈಗ ನೀ ಸಾಲಿ ಕಲಿಯಾಗ 2 1 2 2 2 4 2 3 6 ಕಲಿತಿದ್ದೇನೆ. ಇದು ಸಾಧಾರಣ ಒಂದು 40 ವರ್ಷ ಹಿಂದ. ಹೌದಾ? ಇನ್ನೂವರೆಗೂ ಆವಾಗ ಮಾಸ್ತರ್ ಹೇಳಿದ್ದ 2 1 2 2 2 4 2 3 6 ಅಂತಿದೆ. ಆವಾಗಿಂದ 40 ವರ್ಷ ಆದ್ರೂ ಇನ್ನೂ ಐತಿ ಸಂಸ್ಕಾರ ರೂಪದಿಂದ ಐತೆ ಇಲ್ಲ. ಐತಿ ಅಂದ ಮೇಲೆ ಅದಕ್ಕೆ ಏನಂತಾರೆ ಇಲ್ಲ ಅವರು ಸಂಸ್ಕಾರ ಸ್ಮೃತಿ ರೂಪ ಹೇತು ಭಾವನಾ ರೂಪ ಸಂಸ್ಕಾರ ಸೋತು ನಿರಂತರ ಅದು ಯಾವಾಗಲೂ ಐತೇನ ಈಗ ನಾನು ಹುಡುಗಿದ್ದಾಕಂತದ್ದು. ಆದ್ರೆ ಐತೆ ಅಂದ ಮೇಲೆ ಆ ಸಂಸ್ಕಾರನ ಜರ ಒಂದು ವೇಳೆ ನಿನಗ ಸ್ಮೃತಿಗೆ ಕಾರಣಕತ್ತಿಲ್ಲ ಅದ. ಮತ್ತ ಆ ಸಂಸ್ಕಾರ ಐತಿ ಅಂದ್ರೆ ಸ್ಮೃತಿ ಕಾರಣಕತಿ ಅಂತಂದ್ರೆ ಅದು ಯಾವಾಗಲೂ ಐತಿ 40 ವರ್ಷ ಹಿಡಿದ. ಮತ್ತೆ ಯಾವಾಗಲೂ ಸ್ಮೃತಿ ಆಗ್ಬೇಕಂಗಾರ ಯಾಕ ಸ್ಮೃತಿಗೆ ಕಾರಣ ಐತೆ ಅದು ಅಂದ್ರೆ ಮತ್ತೆ ಯಾವಾಗಲೂ ಸ್ಮೃತಿ ಆಗ್ಬೇಕು. ಯಾಕ ಸ್ಮೃತಿಗೆ ಕಾರಣ ಐತಿ ಅದೈತೆ ಅಂದ್ಮೇಲೆ ಸ್ಮೃತಿ ಆಗ್ಬೇಕು ಯಾವಾಗಲೂ ಉತ್ತರ ನಿತ್ತರ. ಈ ಆಪತ್ತಿ ಬಂತು ಒಂದು ಪಟ್ಟ ತಿಳ್ಕ. ಅದಕ್ಕಾಗಿ ಸಂಸ್ಕಾರಕ್ಕೂ ನಿರಂತರ ಅದು ಯಾವಾಗಲೂ ಐತಿ. ಯಾಕೆ ಸದಾ ಸ್ಮೃತಿ ಐತೆ ಆದ್ರಿಂದ ಯಾವಾಗಲೂ ಸ್ಮೃತಿ ಆಗ್ಬೇಕು. ಪರಂತು ಸಂಸ್ಕಾರ ಉದ್ಭೂತನೇ. ಅದಕ್ಕಾಗಿ ಈ ಆಪತ್ತಿ ಯಾವಾಗಲೂ ಸ್ಮೃತಿ ಆಗಬೇಕು ಅನ್ನುವ ಆಪತ್ತಿ ಬರುತ್ತದೆ. ಆ ಆಪತ್ತಿ ನಿವೃತ್ತಿಗಾಗಿ ಮುಂದೆ ಉದ್ಭೂತ ಅಂತ ಪದ ಇಡಬೇಕಾಯ್ತು. ಅದಕ್ಕೆ ಕಡಿಮೆ ತಿಲ್ಲೋ ಯಾಕ ಯಾವತ್ತೂ ಸ್ಮೃತಿ ಆಗ್ಬೇಕಂದ ಅಂದ ಕೂಡಲೇ ಯಾವತ್ತೂ ಆಗುತ್ತಿಲ್ಲ. ಅದಕ್ಕೆ ಮತ್ತೊಂದು ಪದ ಇಡಬೇಕಾಗ್ತದೆ. ಏನು ಒಂದೊಂದು ಪದಗಳು ಇಟ್ಟು ಯಾಕೆ ಇಟ್ಟಿವಿ? ಒಂದ ಪದದಿಂದ ಬೆಳೆಯಂಗಿಲ್ಲ. ಎಲ್ಲಿ ದೋಷ ಬರ್ತಾವು. ಆದ್ದರಿಂದ ಈ ಮುಂದೆ ಮತ್ತೆ ಉದ್ಭೂತ ಅನ್ನೋ ಪದ ಇಡಬೇಕು. ಯಾಕಂದ್ರೆ ಆ ಸಂಸ್ಕಾರ ಇದ್ರೂ ಕೂಡ ಅದು ಉದ್ಭೂತ ಇಲ್ಲ, ಅನುದ್ಭೂತದಿಂದ ಅದೇ ಅದರಿಂದ ಸಂಸ್ಕೃತಿ ಆಗಿಲ್ಲ, ಸ್ಮೃತಿ ಆಗಿಲ್ಲ. ಹೌದಾ ಇಲ್ಲ? ಅಂದ್ರೆ ಸಣ್ಣ ಹುಡುಗಗೂ ತಿಳಿಯುವ ನಾನು ಕೇಳ್ತೇವೆ ಇದಕ್ಕೆ ಬಡ 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 ಹೋಗ್ತದೆ. ಸದಾ ಸ್ಮೃತಿ ಹೋಯ್ತೆ. परंतु सो स्मृति सो संस्कार उद्भूत नहीं. अವು ಸಂಸ್ಕಾರ ಅದೋ ಕರೆ ಉದ್ಭೂತ ಇಲ್ಲ. ಉದ್ಭೂತ ಇಲ್ಲ ಅಂದ್ರೆ ಪ್ರಕಟ ರೂಪದಿಂದ ಇಲ್ಲ.
ಕಿಂತು ಅನುದ್ಭೂತ ಮತ್ತೆ ಹಂಗದಾವು ಅನುದ್ಭೂತದಾವು ಐತಿಲ್ಲ ಅಲ್ಲಿ ಅನುದ್ಭೂತದಾವು ಅದ ಅನುದ್ಭೂತದಾವು ಯಾತೆ कहूं ಆ ಅತಿವ್ಯಾಪ್ತಿನೇ ಆದ್ದರಿಂದ ಎಲ್ಲಿ ಅತಿವ್ಯಾಪ್ತಿ ಇಲ್ಲ ಯಾವಾಗಿಲ್ಲ ಅಂದರೆ ಉದ್ಭೂತ ಸ್ಮೃತಿ ಅಂತ ಎದಕ್ಕಂತಾರೆ ಅಂತ ಕೇಳಿದ್ರೆ ಆ ಸ್ಮೃತಿಯ ಲಕ್ಷಣದಲ್ಲಿ ನಾವೇನ್ ಹೇಳಿದ್ವಿ ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನ ಸ್ಮೃತಿ ಎಷ್ಟು ಪದಗಳನ್ನು ಇಡಬೇಕು ಇಟ್ಟ ಪದ ಇಟ್ಟಾಗ ಅದು ಎಲ್ಲಿ ಅತಿವ್ಯಾಪ್ತಿ ಪ್ರವ್ಯಾಪ್ತಿ ಏನು ಸಿಗೋದಿಲ್ಲ ನಿರ್ದೋಷ ಲಕ್ಷಣ ಅಂತಾರೆ. ಅದನ್ನ ಲಕ್ಷಣ ಮಾಡಿ ಅದನ್ನು ಪದಕೃತಿ ಮಾಡಿ ಪದಕೃತಿ ಅಂದ್ರೆ ಪದಕೃತಿ ಲಕ್ಷಣೆ ಯಾರು ಹೇಳಿದ್ರು ನೀ ಹೇಳಿ ನೀನು ಕೃತಿನ ಅಳಿಯಾಡಿಲ್ಲ ಅಂತ ಕೇಳಿದ್ದ ಅಂದರೆ ತೀನ ದೋಷಕ್ಕೆ ಅಭಾವ ದರ್ಶ ವಿಚಾರಕಾನ ಪದ ತೀನ ದೋಷಕ್ಕೆ ಮೂರು ದೋಷಗಳ ಇಲ್ಲ ಅನ್ನೋದನ್ನು ಸಿದ್ಧ ಮಾಡ್ತಾ ಇದ್ದಾರೆ ಮೂರು ದೋಷ ಅವು ಅವ್ಯಾಪ್ತಿ ಅವ್ಯಾಪ್ತಿ ಅತಿವ್ಯಾಪ್ತಿ ಅಸಂಭವ ಏತದ್ಭೂಷಣತ್ರೇ ಅಸಾಧಾರಣ ಧರ್ಮೋ ಸಲ್ಲಕ್ಷಣಂ ಸಲ್ಲಕ್ಷಣ ಅಂದ್ರೆ ಯೋಗ್ಯ ಲಕ್ಷಣ ಅಂತ ಎದಕ್ಕೆ ಅನ್ಬೇಕು ಅಂತ ಅದರ ಲಕ್ಷಣ ಏನಂದ್ರ ಅವ್ಯಾಪ್ತಿ ಅತಿವ್ಯಾಪ್ತಿ ಅಸಂಭವ ಏತದ್ಭೂಷಣ ದೋಷ ಅಂದ್ರೆ ಈ ದೋಷಗಳು ಮೂರು ರೈತತ್ವ ಅಂದ್ರೆ ಇಲ್ಲದನ್ನ ಇದು ಮಾಡ್ಬೇಕಾದ್ರೆ ಚೌಕಸಿ ಮಾಡ್ಬೇಕು ಯಾರು ಇಲ್ಲ ಅಂತ ಸೋಚಿ ನೋಡಿದ ಮೇಲೆ ಆವಾಗ ಸಲ್ಲಕ್ಷಣ ಯೋಗ್ಯ ಲಕ್ಷಣ ಅದಕ್ಕಾಗಿ ಇಷ್ಟ ಪದಗಳನ್ನು ಇಡಬೇಕಾಗಿದೆ ಅದು ಇಲ್ಲಿ ನೀವು ಇದನ್ನ ಹತ್ಕೊಂಡು ನಿಮಗ್ ದಿಕ್ಕತ್ ಆಗ್ತೈತಿ ಅದನ್ನ ನಾನು ಸರಳ ಹೆಂಗ ಅದಕ್ಕೆ ನಾ ಏನ್ ಮಾಡ್ಕೊತ ಬಂದೇನೆ ಅಂದ್ರೆ ಸ್ಮೃತಿ ಅಂತ ಎದಕ್ಕಂತಾರೆ ಅಂದರೆ ಸ್ಮೃತಿ ಅಂತ ಎದಕ್ಕಂತಾರೆ ಅಂದ್ರ ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನ ಸ್ಮೃತಿ ಲಕ್ಷಣ ಮಾಡಿ ಹೌದಾ ಇಷ್ಟು ಪದ ಹಾಕಿರ್ಬೇಕ ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನ ಇಟ್ಟು ಅಂದ್ರೆ ಈಗ ಬರೀ ಜನ್ಯ ಜ್ಞಾನಕ್ಕನ ಸ್ಮೃತಿ ಸ್ಮೃತಿ ಜ್ಞಾನ ಐತಿಲ್ಲದು ಮತ್ತೆ ಇಟ್ಟ ಅಂದ್ರೆ ಗೊತ್ತೈತಿಲ್ಲ ಸ್ಮೃತಿ ಜ್ಞಾನ ಅಂತ ಹೇಳಿ ಆದರೆ ಅಲ್ಲಿ ಮತ್ತು ಜನ್ಯ ಜ್ಞಾನ ಇದು ಒಂದೇ ಇಲ್ಲ ಮತ್ತೊಂದು ಜ್ಞಾನಗಳು ಜನ್ಯ ಅಂದ್ರೆ ಉತ್ಪನ್ನವಾದದ್ದು ಜ್ಞಾನ ಹೌದಿಲ್ಲ ಅನೇಕ ಜ್ಞಾನಗಳು ಉತ್ಪನ್ನ ಆಗ್ತವೆ ಆದ್ದರಿಂದ ಇಲ್ಲಿ ಯಾವುದು ಸಂಭವಿಸುತ್ತದೆ ಅಂತಂದ್ರೆ ಅಭಿಜ್ಞಾ ಪ್ರತ್ಯಕ್ಷ ಜ್ಞಾನವು ಸಂಭವಿಸುತ್ತದೆ ಈ ಅದನ್ನ ಮತ್ತೊಂದು ಪ್ರತ್ಯವಿದ್ಯಾ ಪ್ರತ್ಯಕ್ಷ ಹೋದಲ್ಲ ಅದನ್ನ ತಗೊಳ್ಳೋದ್ರೆ ಮುಂದೆ ಬರ್ತಿ ಬೀಳ್ತಂತೆ ಮುಂದೆ ಬರ್ತಿ ಬೀಳ್ತ ಅದಕ್ಕೆ ಹಿಂದ ಮುಂದೆ ನೋಡೇ ಇರ್ತಾರ ಹೆಂಗ ಅದಕ್ಕೆ ಸರಳವಾಗಿ ಗಾಡಿ ಸಾಕಷ್ಟು ಓಡಿಸ್ಲಕ್ ಬಂದಿರ್ಬೇಕು ಇಲ್ಲಿ ಅದು ಮಾಡ್ತಿದ್ದ ಅದರ ಲಕ್ಷಣ ಮಾಡಕ್ ಬರ್ಬೇಕು ಲಕ್ಷಣ ಮಾಡಿ ಅದರ ಪದಕೃತಿ ಮಾಡಕ್ ಬರ್ಬೇಕು ಅಂದ್ರ ನಾವು ಪರ್ಫೆಕ್ಟ್ ಆಗ್ಯಾರ ಅಂತ ಅನ್ಕೊಳ್ಬೇಕು ಪದಕೃತಿ ಲಕ್ಷಣ ಹೇಳ್ರಿ ಪದಕೃತಿ ಲಕ್ಷಣ ಪದಕೃತಿ ಅದೇ ಪದಕೃತಿ ಪರೀಕ್ಷಾ ಅಂದ್ರೆ ಒಂದೇ ಈಗ ನಾ ಏನ್ ಹೇಳ ಪದಕೃತಿ ಅಂದ್ರೆ ಈಗ ಏನ ಅದ ಆ ತೀನ ದೋಷಕ್ಕೆ ಅಭಾವ ದರ್ಶಕನ ವಿಚಾರಕನ ಪದಕೃತಿ ಕನ್ನಡದಲ್ಲಿ ತೀನ ದೋಷಕ್ಕೆ ಅಭಾವ ದರ್ಶಕ ಅಂದ್ರೆ ಮೂರು ದೋಷಗಳು ಅವ್ಯಾಪ್ತಿ ಅತಿವ್ಯಾಪ್ತಿ ಅಸಂಭವ ಈ ಮೂರು ದೋಷಗಳು ಇವು ಇಲ್ಲದಂತೆ ಅಭಾವ ದರ್ಶಕ ಅಂದ್ರೆ ಇಲ್ಲದಂತೆ ಏನ್ ನಾವು ವಿಚಾರ ಮಾಡ್ತೀವಿ ಇದನ್ನ ಇಟ್ರೆ ಏನಾಗತಿ ಇದನ್ನ ಇಟ್ರೆ ಹೆಂಗ್ ವಿಚಾರ ಮಾಡ್ತೀವ ಹಿಂಗ ಮಾಡುವುದಕ್ಕನ ಪದಕೃತಿ ಅಂತ ಮೂರು ದೋಷಗಳು ಇಲ್ಲದಂತೆ ವಿಚಾರ ಮಾಡುವುದಕ್ಕೆ ಪದಕೃತಿ ಅದಕ್ಕೆ ಹಿಂದಿ ಒಳಗ ತೀನ ದೋಷಕ್ಕೆ ಅಭಾವ ದರ್ಶಕ ವಿಚಾರಕಾನ ಪದ ಅಂದ್ರೆ ಈಗ ಆಗಲೇ ಹೇಳ್ತಾರೆ ಸರಿ
ಹೇಗೆ ಹಾ ಈಗ ಹೇಳಿ ಬಂತು, ಇಲ್ಲೇ ಟೈಮ್ ಭಾಳ ತಗೋಬೇಕು. 3ನೇ ನಂಬರ್ದಾಗ ಕೆಳಗ ಆದ್ದರಿಂದ ಐತಂದ್ರೆ ಅಲ್ಲಿ ಅದೇ ಅದೇ 3 ದೋಷಗಳು ಕೆಳಗೆ. ಆದ್ದರಿಂದ ಎಲ್ಲಿಯೂ ಕೂಡ ಅತಿ ವ್ಯಾಪ್ತಿ ಇರುವುದಿಲ್ಲ. ಪರಂತು ಯಾತಿ ಯಾತಿ ಅಂದ್ರೆ ಆದ್ದರಿಂದ ಕಹು ಅವ್ಯಾಪ್ತಿನೇ ಅಂದ್ರ ಎಲ್ಲಿ ಅತಿ ವ್ಯಾಪ್ತಿ ಇಲ್ಲ, ಹೌದಿಲ್ಲ. ಇನ್ನು ಸ್ಮೃತಿ ಅಂದ್ರೆ ಆ ಸ್ಮೃತಿಯು ಯಥಾರ್ಥ ಅಂದ್ರೆ ಈಗೇನ್ ನಾವು ಲೆಕ್ಕ ಮಾಡಿರೋ ಸ್ಮೃತಿ ಅದು ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನ ಸ್ಮೃತಿ ಮಾಡಿದ್ರೆ ಆ ಸ್ಮೃತಿ यथार्थ अयथार्थ वेद से 2 प्रकार की है. ಆ ಸ್ಮೃತಿಯು ಯಥಾರ್ಥ ಸ್ಮೃತಿ ಅಂತಲೂ ಯಥಾರ್ಥ ಸ್ಮೃತಿ ಹೀಗೆ 2 ಪ್ರಕಾರವಾಗಿದೆ. ಯಥಾರ್ಥ ಅನುಭವಜನ್ಯ ಸ್ಮೃತಿ ಯಥಾರ್ಥ ಯಥಾರ್ಥ ಅದಕ್ಕೆ ಅನಬೇಕು ಅಂತಂದ್ರ ಯಥಾರ್ಥ ಅನುಭವಜನ್ಯ ಸ್ಮೃತಿ ಯಥಾರ್ಥ ಐತಿ. पूर्व कही आए ಆ ಯಥಾರ್ಥ ಅನುಭವಜನ್ಯ ಸ್ಮೃತಿಗೆ ಯಥಾರ್ಥ ಅಂತ ಹೇಳಲ್ಪಡ್ತೈತಿ. ಅದನ್ನ ನಾವು ಹಿಂದೆ ಹೇಳಿದ್ದೇವೆ. ಅಂದ್ರೆ ಎಲ್ಲಿ ಹಿಂದೆ ಹೇಳಿದ್ದೇವೆ ಅಂದ್ರ 183ನೇ 1ನೇ ನಂಬರ್ದಲ್ಲಿ ಹೇಳಿದ್ದೇವೆ. 183ನೇ ಅಂಕ ಅದ ಎಲ್ಲಿ 182 ಶುರು ಆಗೈತಿ. 183 ಯಥಾರ್ಥ ಸ್ಮೃತಿ 2 ಪ್ರಕಾರ ಕಿ ಹೈ, ಹೌದಿಲ್ಲ. ಒಂದು ಆತ್ಮ ಸ್ಮೃತಿ, ಇನ್ನೊಂದು ಅನಾತ್ಮ ಸ್ಮೃತಿ. ಅದ್ರಾಗ 1 ನಂಬರ್ ಅಂದ್ರೆ ಇಲ್ಲಿ ತತ್ವಮಶಾದಿ ವಾಕ್ಯಜನ್ಯ ಅನುಭವದಿಂದ ಆತ್ಮ ತತ್ವದ ಸ್ಮೃತಿ ಯಥಾರ್ಥ ಆತ್ಮ ಸ್ಮೃತಿ. ಇದು ಗೊತ್ತಾದಿಲ್ಲ. ಹಿಂಗ ಎಲ್ಲಿ ಹೇಳಿದ ಅದನ್ನೆಲ್ಲ ಹೇಳುವ ಕೆಲಸ ನಮ್ಮದು ಅಲ್ಲ, ಕರೆ ಹೌದಿಲ್ಲ. ಹೇಳಿ ಬಂದದ್ದು ಅದನ್ನೇ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಆದ್ರೂ ನಿಮ್ಗೆ ಸಿಗಲಿ ಹೆಂಗ್ ಬುದ್ಧಿ. ಆದ್ದರಿಂದ ಯಥಾರ್ಥ ಅನುಭವಜನ್ಯ ಸ್ಮೃತಿ ಅದು ಯಥಾರ್ಥ ಇದೆ. ಪೂರ್ವೇ ಅಲ್ಲಿ ಹಿಂದೆ ಹೇಳ್ಕೊಂಡ್ ಬಂದೇವೆ. ಅಂದ್ರೆ ತತ್ವಮಸಿ ವಾಕ್ಯದ ಇದು ಅದರಿಂದ ಯಥಾರ್ಥ. ಈಗ 2ನೇ ನಂಬರ್ ಅಯಥಾರ್ಥ ಅನುಭವಜನ್ಯ ಸ್ಮೃತಿ ಅಯಥಾರ್ಥ. ಅಯಥಾರ್ಥ ಅನುಭವದಿಂದ ಆದಂತಹ ಸ್ಮೃತಿಗೆ ಅಯಥಾರ್ಥ ಅಂತ ಹೇಳಲ್ಪಡ್ತದ. ಅಯಥಾರ್ಥ ಪ್ರಮಾಕ್ಕೆ ಅಂತರ್ಭೂತ. ಅದು ಅಯಥಾರ್ಥ ಏನದ ಅದು ಅಯಥಾರ್ಥ ಪ್ರಮಾಕ್ಕೆ ಅಂತರ್ಭೂತ. ಅಯಥಾರ್ಥ ಪ್ರಮಾ ಜ್ಞಾನ ಏನೇ ಅಂತಲ್ಲ, ಯಥಾರ್ಥ ಪ್ರಮಾ अंतर्भूत ಅಂತ ಹೇಳುತ್ತೆ. अनुभव में यथार्थता अबाधित अर्थ होता है. ಅನುಭವದಲ್ಲಿ ಯಥಾರ್ಥತ ಅಬಾಧಿತ ಅರ್ಥ ಕೊಟ್ಟೆ. ಅನುಭವ ಅಂತ ಏನೈತಲ್ಲ, ಅನುಭವ ಏನಾಗೈತೆ ಅಲ್ಲಿ ಯಥಾರ್ಥತ ಅನ್ನೋದೇನೈತಿ. ಯಥಾರ್ಥ ಅಂದ್ರೆ ಅದು ಇರ್ತೈತಿ, ಇದ್ದಿದ್ದು ವಸ್ತು, ಅದಿಲ್ಲ ಭ್ರಾಂತಿ ಅಲ್ಲ. ಅದು ಅಬಾಧಿತ ಅರ್ಥ ಕೊಟ್ಟೆ ಅಂದ್ರ ಅದು ಬಾಧ ಆಗಲಾರದ್ದು. ಸರ್ಪಜ್ಞಾನ ಬಾಧ ಕತೆ, ಹೌದಿಲ್ಲ, ಅಜ್ಞಾನ ಬಾಧ ಹೀಗೆ. ಆದ್ದರಿಂದ ಅದು ಅನುಭವದಿಂದ ಯಥಾರ್ಥದ ಅಬಾಧಿತ ಅಬಾಧಿತ ಅರ್ಥ ವಿಷಯಕ ಅನುಭವ ಯಥಾರ್ಥ. ಅಬಾಧಿತ ಅಂದ್ರೆ ಬಾಧ ಆಗಲಾರದಂತಹ ವಿಷಯಕ ಅದು ಅನುಭವ ಏನಾಗಿರ್ತೈತಿ, ಅದು ಯಥಾರ್ಥ ಅಂತ ಹೇಳಲ್ಪಡ್ತೈತಿ. ಪ್ರಮಾ ಕೈ, ಅದಕ್ಕೇನೆ ಪ್ರಮಾಣು ಅಂತ. ಯಾತೆ ಅಬಾಧಿತ ಅರ್ಥಕ್ಕೆ ಅಧೀನ ಅನುಭವ ಮೇ ಯಥಾರ್ಥತಾ है. ಆದ್ದರಿಂದ ಅಬಾಧಿತ ಅರ್ಥದ ಆಧೀನದಲ್ಲಿ ಅನುಭವದಲ್ಲಿ ಯಥಾರ್ಥತಾ ಅನ್ನೋದು ಇರುತ್ತದೆ. और स्मृति में यथार्थता और अयथार्थता अनुभव के अधीन. ಅಂದರೆ
ಇಲ್ಲಿ ಬುದ್ಧಿಯಲ್ಲಿ ಯಥಾರ್ಥತ ಅಯಥಾರ್ಥತ ಅನುಭವದ ಅಧೀನ ಐತಿ ಅಂತ ಹೇಳಿದ್ರು. ಹಂಗಂದ್ರೆ ಹಂಗಂದ್ರ ಈಗ ಈಗ ಒಬ್ಬ ಹೇಳ್ದ, ಏನ್ ಹೇಳ್ದ, ನಾ ಈ ಒಂದರ 6, 7, 8 ಆಗ್ಲಾಕ್ ಬಂದಿತ್ತು, ಜಡ್ಜಿ ಮಾಡಿ ಹೊತ್ತು ಮುಗಿತ್ತು. ಅವಾಗ ಮನೆಗೆ ಹೋಗ್ಲಾಕತ್ತಿದ್ದೆ. ಅಲ್ಲಿ ನಾವು ಮನೆ ಹೋಗೋಕ್ಕಿಂತ ಮುಂದೆ ಆದಾಗ ಅಲ್ಲಿ ಹಗ್ಗ ಬಿದ್ದೈತಿ. ಹಗ್ಗ ಬಿದ್ದೈತ್ ಕಡೆ ಯಪ್ಪ ಅಂತ ಹೇಳ್ತ ಹಂಗ್ ಹಿಂದಕ್ಕೆ ಓಡಿ ಬಂದೆ. ಓಡಿ ಬಂದು ನಿಂತು ನೋಡ್ದೆ ಅದೇನ್ ಸರಿದಾಡಬಾರ್ದು, ಬಿಡಬಾರ್ದು. ಅದಕ್ಕಾಗಿ ಮತ್ತೆ ಏನಾರ ಐತೆ ಅಂತ ಮುಂದಕ್ಕೆ ಹೋದೆ. ಹೋಗಿ ನೋಡುತ್ತಾನ ಹಗ್ಗ ಐತಿ. ಅದ ಹಗ್ಗ ಐತಿ, ಮತ್ತು ನಾ ಸುಮ್ಮ ಅಂತಿದ್ದೇನೆ ಅಲ್ಲ ಅಂತ ಹೇಳಿ ಇಲ್ಲಿ ಮುಂದೆ ಮತ್ತೊಬ್ಬರ ಮುಂದೆ ಹೇಳಕತ್ತಾರೆ. ಹೌದಾ? ಅಂದ್ರೆ ಆವಾಗ ಇಲ್ಲಿ ಏನ್ ಹೇಳ್ಬೇಕು ಅಂದ್ರೆ ಎಲ್ಲಿ ಇದೆ ಆಯ್ತಲ್ಲ ಇದೆ ಸ್ಮೃತಿಯ ಹಾ. ಯಥಾರ್ಥತ ಆ ಸ್ಮೃತಿಯಲ್ಲಿ ಯಥಾರ್ಥತ ಅಯಥಾರ್ಥ ಅನುಭವದ ಅದೇನಿರ್ತೈತಿ ಅಂತ ಹೇಳ್ಬೇಕು. ಅದನ್ನ ಬಿಡಿಸಿ ಹೇಳಕತ್ತೇನೆ. ಅದನ್ನ ಇಲ್ಲಿ ಹೇಳ್ತಾನಂದ್ರೆ ಸ್ಮೃತಿ ಹೋಗಲ್ಲ. ಸ್ಮೃತಿ ಅದು ನಿನ್ನೆ ಏನಿದೆ ಇವತ್ತು ಚಾರ್ಜ್ ಮಾಡಿ ಹಿಂಗ ಆತತ್ ಇಲ್ಲಿ ಹೇಳ, ಅದು ಸ್ಮೃತಿ ಐತಿ. ಆದ್ದರಿಂದ ಅದು ಯಥಾರ್ಥತ ಅಯಥಾರ್ಥತ ಅನುಭವದ ಅಧೀನ ಐತಿ ಅಂತ ಹೇಳ. ಹೌದೆಲ್ಲ ಇಲ್ಲಿ ಹಂಗಂದ್ರೆ ಏನು ಅಂತ ಕೇಳಿದ್ರೆ, ಅಲ್ಲಿ ಅದು ಸರ್ಪ ಅಂತ ಅಂದಿದ್ರಪ್ಪ ಅಂತ ಹಿಂದಕ್ಕೆ ಓಡ್ ಬಂದೆ ಮಾತ್ರ ನಿತ್ಯ ಏನೋ ಒಳಗಡೆ ಬಂದು ಹಿಂದ್ಗಡೆ ಮುಂದೆ ಹೋಗಿ ಸನಿಕ್ ಹೋಗಿ ನೋಡ್ತೀನಿ ಹಗ್ಗ. ಸುಮ್ಮ ಅಂದಿದ್ರಲ್ಲ ನಾವು ಅಂತೇಳಿ ಹಿಂಗ ನನಗ್ ಆಯ್ತು ಅಂತ. ಇಲ್ಲಿ ಎರಡು ಅನುಭವ ಮಾಡ್ಯಾನವ. ಸರ್ಪ ಅಂಜಿದನಿ ಅಂತಂದಾಗ ಯಥಾರ್ಥ ಅದು ಅನುಭವ. ಹೌದಿಲ್ಲ? ಹಿಂದಿಗಳು ಹೋಗಿ ನೋಡ್ತಾನೆ ಹಗ್ಗ ಐತಿ, ಯಥಾರ್ಥ ಅದು. ಇವು ಎರಡೂ ಏನದಾವಲ್ಲ ಯಥಾ ಅನುಭವದ ಅಧೀನದಾವು ಅಂತೇಳಿ. ಅನುಭವ ಏನು ಯಥಾರ್ಥ ವಸ್ತು ಇತ್ತಂದ್ರ ಅದನ್ನ ಅನುಭವ ಮಾಡಿತ್ತಂದ್ರ ಅದು ಯಥಾರ್ಥ ಹುಟ್ಟಿ ಅಂತ ಹೇಳ್ಬೇಕು. ಮತ್ತ ಸರ್ಪದ ಅನುಭವ ಮಾಡಿತ್ತಂದ್ರ ಕೂಡ ಅದ ಅಯಥಾರ್ಥ ಸ್ಮೃತಿ. ಹಂಗ ಅನುಭವ ಎದರದಾಗೈತಿ. ನಾ ಎರಡು ಉದಾಹರಣೆ ಹೇಳಿ ಎರಡೂ ತಗೊಂಡೇನ. ಹೌದಿಲ್ಲ? ಬರೇ ಸರ್ಪ ಅಂದ್ರ ಅಯಥಾರ್ಥ ಸ್ಮೃತಿ ಅದು. ಹೌದಿಲ್ಲ? ಹೆಂದ್ರೆ ಹಗ್ಗ ಅಂತ ನೋಡಿ ತಿಳ್ಕೊಂಡೆ ಸುಳ್ಳ ಅಂದಿದ್ರು. ಹಗ್ಗದ್ದು ಮತ್ತ ಅದು ಯಥಾರ್ಥ, ಅದು ಅನುಭವ. ಹಗ್ಗದ ಜ್ಞಾನ ಅನುಭವ ಮಾಡ್ಯಾನ ಯಥಾರ್ಥ ಸ್ಮೃತಿ, ಸರ್ಪದ ಅನುಭವ ಮಾಡ್ಯಾನ ಅಯಥಾರ್ಥ. ಹಿಂಗ ಅನುಭವದ ಮೇಲಿಂದ ಯಥಾರ್ಥ ಯಥಾರ್ಥ ನೀವು ಹತ್ಕೋಬೇಕು. 189ನೇ स्मृति से भिन्न जो ज्ञान ताको अनुभव कहे. ಇಲ್ಲಿ 189ನೇ ಅಂಕದಲ್ಲಿ ಸ್ಮೃತಿಗಿಂತ ಭಿನ್ನವಾದ ಯಾವ ಜ್ಞಾನ ಐತಿ ಅದಕ್ಕ ಅನುಭವ ಅನ್ನುತ್ತಾರೆ. ಯಾಕಂದ್ರ ಸ್ಮೃತಿ ನಿನ್ನೆ ರಾತ್ರಿ ಆದ ಕಥೆ ಅದು. ಹೌದಲ್ಲ? ಅನುಭವ ಈ ಶಬ್ದ ಅದಕ್ಕೆ ವರ್ತಮಾನ ಸಂಬಂಧ ಅನುಭವಕ್ಕೆ ಯತ್ನ ಹೇಳಿ. ಆದ್ದರಿಂದ ಸ್ಮೃತಿಯಲ್ಲಿ ಭೂತಕಾಲ ಸಂಬಂಧ ಇರ್ತೈತಿ ಮತ್ತು ಇಲ್ಲಿ ಅನುಭವದಲ್ಲಿ ವರ್ತಮಾನ ಕಾಲ ಸಂಬಂಧ ಇರ್ತೈತಿ. ಸೋಬಿ ಯಥಾರ್ಥ ಅದು ಈಗ ವರ್ತಮಾನ ಅನುಭವ ಆದ್ರೂ ಕೂಡ ಅದು ಯಥಾರ್ಥ ಅಂತ ಹೇಳಲ್ಪಡ್ತೈತಿ.
ಅಯಥಾರ್ಥ ಭೇದ ಸೇ ದೋ ಪ್ರಕಾರ ಅಂದ್ರ ಇಲ್ಲಿ ಆ ಅನುಭವ ಹೇಳಿದ್ರು ಸೋವಿ ಅದು ಆ ಸ್ಮೃತಿಯು ಕೂಡ ಯಥಾರ್ಥ ಅಯಥಾರ್ಥ ಭೇದದಿಂದ ಎರಡು ಪ್ರಕಾರ ಇದೆ. ಅಲ್ಲಿ 189ನೇ ಅಂಕ 189ನೇ ಅಂಕದಲ್ಲಿ. ಯಾಕಂದ್ರೆ ನಾ ಅಂಕ ಯಾಕೆ ಹೇಳ್ತೇನೆ ಅಂದ್ರೆ ನೀವು ಅದನ್ನ ಕಳ್ಕೊಂಡಿರ್ತೀರಿ. ಈ ಕಡೆ ನನ್ನ ಕಡೆ ಬಂದಿರ್ತೀರಿ, ಹಿಂದಿಗಡೆ ನಾ ಹೇಳಕತ್ತಾನ ಹೇಳಿ ಅದು ಬರೀ ನಾ ಹೇಳೋದ್ ಕಡೆ ಎಲ್ಲ ಬಿಟ್ಟು ಅಲ್ಲಿ ಅದ್ರಾಗ ಎಲ್ಲಿ ಐತೆ ಅಂತ ಹುಡುಕ್ಯಾಳಕ್ ಮಾಡ್ತೀವಿ. ಹಿಂಗ್ ಏಕಾಗ್ರತ ಕೇಳೋದಾಗೋದಿಲ್ಲ ಅಂತೇಳಿ ಹಂಗ್ ಕೇಳಿದ ಕೂಡ ಪಟಕನ ಹಿಡ್ಕೊಳಕ್. ಆದ್ದರಿಂದ 189 ಸ್ಮೃತಿಗಿಂತ ಭಿನ್ನ ಜ್ಞಾನ ಅದಕ್ಕನ ಅನುಭವ ಅನ್ನುತ್ತಾರೆ. ಅದು ಕೂಡ ಯಥಾರ್ಥ ಅಯಥಾರ್ಥ ಭೇದದಿಂದ ಎರಡು ಪ್ರಕಾರವಾಗಿರುತ್ತದೆ. ಅದು ಯಥಾರ್ಥ ಅಯಥಾರ್ಥ ಭೇದದಿಂದ ಎರಡು ಪ್ರಕಾರವಾಗಿರುತ್ತದೆ. ಯಥಾರ್ಥ ಅನುಭವಕ್ಕೂ ಪೂರ್ವಕಯ. ಆ ಯಥಾರ್ಥ ಅನುಭವದ ಬಗ್ಗೆ ನಾವು ಪೂರ್ವಕಯ ಹಿಂದೆ ಹೇಳಿವೆ ಅಂದ್ರೆ ಅಲ್ಲಿ 183ನೇ ಒಂದೇದರಲ್ಲೇ ತತ್ವಮಸಿ ಒಂದು ಅಲ್ಲಿ ಯಥಾರ್ಥ ಅನುಭವ ಆ ಪೂರ್ವಕಯ ಅಂದ್ರೆ ಹಿಂದೆ ಹೇಳಿವೆ ಅಂದ್ರೆ ಅದು ಯಥಾರ್ಥ ಐತಿಲ್ಲ. ಅದಕ್ಕೆ 183ನೇ ಅಂಕದ 1ನೇ ನಂಬರ್ದಲ್ಲಿ ಯಥಾರ್ಥ ಅನುಭವ ಪೂರ್ವಕಯ ಅಂದ್ರೆ ಹಿಂದೆ ಹೇಳ್ಕೊಂಡ್ ಬಂದೇವಿ. ಇನ್ನ ಅಯಥಾರ್ಥ ಅನುಭವಿ ಅಯಥಾರ್ಥ ಅನುಭವ ಅದನ್ನ ಹೇಳಿಲ್ಲ, ಅದನ್ನ ಈಗ ಹೇಳ್ತೀವಿ. ಅದು ಸಂಶಯ निश्चय तर्क भेदते 3 प्रकार का है. ಯಥಾರ್ಥ ಅನುಭವ ಅನ್ನೋದು ಒಂದೇ ಪ್ರಕಾರದ. ಇನ್ನು ಅಯಥಾರ್ಥ ಅನುಭವ ಏನೈತೆ ಅಲ್ಲ, ಅಯಥಾರ್ಥ ಅನುಭವ ಅದು ಸಂಶಯ ನಿಶ್ಚಯ ತರ್ಕ ಭೇದದಿಂದ 3 ಪ್ರಕಾರವಾಗಿದೆ. ಅದು ಆ ನಕಾಶಿಯಲ್ಲಿ 3 ಪ್ರಕಾರ ಐತಿ. ಅಲ್ಲಿ ಇದ ನಂಬರ್ ಆಗೈತೆ. ನಕಾಶಿಯಲ್ಲಿ 189ನೇ ನಂಬರ್ ಐತೆ. ಅದಕ್ಕ ಅಲ್ಲಿ ಇದು ಎಲ್ಲಿ ಅಂತಂದ್ರೆ ಆ ನಂಬರ್ ಹಿಡಿದ್ರೆ ನಿಮ್ ಪಟ್ಟ ಗೊತ್ತಾಗ. ಅದಕ್ಕೆ ಅಲ್ಲಿ ಕೆಂಪು ಅಕ್ಷರ ನಂಬರ್ ಆಗೈತೆ ಆ ನಕಾಶಿ ಅವರು. ಅಂದ್ರೆ ಎಷ್ಟು ಸುಲಭ ಆಗುವುದು ಸಾಧ್ಯ ಅಷ್ಟು ಪ್ರಯತ್ನ ಮಾಡ್ತೀವಿ. ಅಲ್ಲಿ ಸಂಶಯ ನಿಶ್ಚಯ ಮತ್ತು ತರ್ಕದಿಂದ 3 ಪ್ರಕಾರವಾಗಿರುತ್ತದೆ. ಅಯಥಾರ್ಥವು ಈ ಭ್ರಮತೆ. ಅಯಥಾರ್ಥ ಅಂದ್ರೆ ಏನು ಅಂದ್ರೆ ಅದು ಭ್ರಮ ಅಥವಾ ಭ್ರಾಂತಿ ಅಥವಾ ಅಧ್ಯಾಸ ಅಂತ ಹೇಳ. ಅಯಥಾರ್ಥ ಅಂದ್ರು ಭ್ರಮ ಅಂದ್ರು ಭ್ರಾಂತಿ ಅಂದ್ರು ಅಧ್ಯಾಸ ಅಂದ್ರು ಒಂದೇ ಅರ್ಥ. ಅರ್ಥಾತ್ ಅದು ಸುಳ್ಳು ಇರ್ತದೆ, ಮಿಥ್ಯ ಇರ್ತದೆ. ಭ್ರಮ ಭ್ರಾಂತಿ ಅಧ್ಯಾಸ. ಭ್ರಮ ಅಂದ್ರ ಭ್ರಮ ಅಂತ ಎದಕ್ಕಂತ ಕೇಳಿದ್ರೆ ದೋಷಜನ್ಯಕ್ಕೂ ಭ್ರಮಕಯ. ಭ್ರಮ ಅಂದ್ರೆ ಎದಕ್ಕಂತಾರ ದೋಷದಿಂದ ಹುಟ್ಟಿದ್ದಕ್ಕೆ ಪ್ರಮಾಣ. ದೋಷಜನ್ಯ ಅಂದ್ರೆ ಹುಟ್ಟಿದ್ದು ದೋಷದಿಂದ ಅಂದ್ರ ಭ್ರಮ. ಮಂದಾಂಧಕಾರ ದೋಷದಿಂದ ಸರ್ಪುಟ್ಯದಿಂದ ಹುಟ್ಟು. ಆದ್ದರಿಂದ ದೋಷಜನ್ಯಕ್ಕೆ ಭ್ರಮ. ಅಧ್ಯಾಸ ಅಂತ ಎದಕ್ಕಂತಾರೆ ಬಂದವಿಲ್ಲ ಶಬ್ದವು. स्वभावाधिकरणे अवभासो अध्यास. स्व अभावो अधिकरणे अवभासो अध्यास. ಅಥವಾ ತತ್ ಅಲ್ಲದರಲ್ಲಿ ತದ್ಬುದ್ಧಿಯೇ ಅಧ್ಯಾಸ. ಅದು ಬೇರೆ ಬೇರೆ ಅದು ಜ್ಞಾನ ಅಧ್ಯಾಸ. ಅದರಲ್ಲಿ ಅದೆಂಬುದು ಅಂದ್ರ ಇದನ್ನು ನೀನು ಏನ್ ಮಾಡ್ತೀವಿ ಸ್ವ ಅಭಾವ ಅಧಿಕರಣ ಮೊದಲು ನೀನು ಅದು ಅದು ಬೇರೆ ಬೇರೆ ಇಲ್ಲಿ ಸ್ವ
ಸ್ವ ಅಂದ್ರೆ ತಾನು ತಾನು ಇಲ್ಲದರಲ್ಲಿ ತನ್ನ ನಾನಂದ್ರೆ ಹಾವು ಇಲ್ಲದ ಹಗ್ಗದಲ್ಲಿ ಹಾವಿನ ಪ್ರತೀತಿಯೇ ಅಭ್ಯಾಸ. ಶಬ್ದ से अर्थ ಇದೆ. ಸ್ವನಾಂ ಸರ್ಪ. ಆ, ಸ್ವ ಅಭಾವ. ಸ್ವ ಅಂದ್ರೆ ತಾನು. ತಾನಂದ್ರೆ ಏನು? ಅರ್ಥ ಹಾ ಅಭಾವ ಐತೇನಲ್ಲ ಇಲ್ಲ. ಸ್ವ ಅಭಾವ ನಾನು ಇಲ್ಲ. ಎಲ್ಲಿ ಅಧಿಕರಣವಾದ ಹಗ್ಗದಲ್ಲಿ ಆ ತಾನಾದ ಸರ್ಪವು ಇಲ್ಲ. ಸ್ವ ಅಭಾವ ಅಧಿಕರಣ. ಅವಭಾವ ಅವಭಾಸ ಅಂದ್ರ ಆ ಸರ್ಪ ಜ್ಞಾನಕ್ಕೆ ಅವಭಾಸ ಅಂತಾರೆ. ಆ ತಾನಗ ಇಲ್ಲದೆ ಆ ಸರ್ಪ ಜ್ಞಾನಗಳು ತೋರುತ್ತವೆ. ಅದಕ್ಕೆ ಅಧ್ಯಾಸ ಬೇಕು. ಸ್ವಭಾವ ಅಧಿಕರಣ ಅವಭಾಸೋ ಅಧ್ಯಾಸ. ಹೇಳಿ. ಈಗ 190ನೇ ಅಂಕ. ಸಂಶಯ ನಿಶ್ಚಯ ರೂಪ ಭ್ರಮ ಅನರ್ಥ ಹೇತು. ಸಂಶಯ ಮತ್ತು ನಿಶ್ಚಯ ರೂಪ ಭ್ರಮ ಏನದಲ್ಲ ಅದು ಅನರ್ಥಕ್ಕೆ ಕಾರಣದ. ಯಾತೆ ನಿವರ್ತನೆಯೇ ಅದನ್ನ ನಾವು ನಿವೃತ್ತಿ ಮಾಡಿಕೊಳ್ಳಲಿಕ್ಕೆ ಬೇಕು. ಜಿಜ್ಞಾಸುಕು ನಿವರ್ತನೀಯ ಜೋ ಭ್ರಮ. ಆ ಜಿಜ್ಞಾಸುಗಳಿಗೆ ನಿವರ್ತನೀಯ ಅಂದ್ರೆ ನಿವೃತ್ತಿ ಮಾಡಿಕೊಳ್ಳಲಿಕ್ಕೆ ಯೋಗ್ಯವಾದ ಜೋ ಭ್ರಮ ಅದು ಭ್ರಾಂತಿ ಏನದಲ್ಲ ಅದು ತಾಕೆ ಭೇದ ಕೈ. ಆ ಭ್ರಮದ ಭೇದ ಏನು ಅದು ಎಷ್ಟು ಪ್ರಕಾರದ ಅದನ್ನ ನಾವು ಹೇಳ್ತೀವಿ. ಏಕಧರ್ಮಿ ಮೇ ವಿರುದ್ಧ ನಾನಾ ಧರ್ಮ ಕಾ ಜ್ಞಾನ ಸಂಶಯಕ್ಕೆ ಸಂಶಯದ ಲಕ್ಷಣ ಮಾಡಿದೆ. ಏಕಧರ್ಮಿ ಮೇ ವಿರುದ್ಧ ನಾನಾ ಧರ್ಮ ಕಾ ಜ್ಞಾನ ಸಂಶಯ ಕೈಯೇ. ಒಂದೇ ಧರ್ಮಿಯಲ್ಲಿ ವಿರುದ್ಧವಾದಂತ ನಾನಾ ಧರ್ಮಗಳು ಜ್ಞಾನ ಅದಕ್ಕೆ ಸಂಶಯ ಅನ್ನುತ್ತಾರೆ. ಸಂಶಯ ದೋ ಪ್ರಕಾರ. ಆ ಸಂಶಯವು ಎರಡು ಪ್ರಕಾರವಾಗಿರುತ್ತದೆ. ಏಕ್ ಪ್ರಮಾಣ ಸಂಶಯ ದೂಸರಾ ಪ್ರಮೇಯ ಸಂಶಯ. ಒಂದು ಪ್ರಮಾಣ ಸಂಶಯ ಇನ್ನೊಂದು ಪ್ರಮೇಯ ಸಂಶಯ ಅಂತ ಹೇಳಲ್ಪಡುತ್ತದೆ. ಪ್ರಮಾಣ ಗೋಚರ ಸಂದೇಹಕ್ಕೂ ಪ್ರಮಾಣ ಸಂಶಯಕ್ಕೆ. ಪ್ರಮಾಣ ಗೋಚರ ಸಂದೇಹ ಅಂದ್ರ ಪ್ರಮಾಣಗಳಲ್ಲಿ ಬಂದಂತ ಸಂಶಯ ಅದಕ್ಕೆ ಪ್ರಮಾಣ ಸಂಶಯ ಅನ್ನುತ್ತಾರೆ. ತಾಯಿಗೂ ಪ್ರಮಾಣಗತ ಸಂಭಾವನಾ ಅದಕ್ಕನ ಪ್ರಮಾಣಗತ ಸಂಭಾವನಾ ಅನ್ನುತ್ತಾರೆ. ವೇದಾಂತ ವಾಕ್ಯ ಅಂದ್ರ ಪ್ರಮಾಣಗತ ಅಸಂಭಾವನಾ ಅಂದ್ರ ಪ್ರಮಾಣಗತ ಸಂಶಯ ಅಂದ್ರ ಏನು ಅಂತ ಕೇಳಿದ್ರೆ ವೇದಾಂತ ವಾಕ್ಯ ಅದ್ವಿತೀಯ ಬ್ರಹ್ಮ ವಿಷಯ ಪ್ರಮಾಣ ಹೇವಾನಿ. ಆ ವೇದಾಂತ ವಾಕ್ಯಗಳು ಇವು ವೇದ ಉಪನಿಷತ್ತುಗಳಲ್ಲಿ ಏನು ಬರ್ತಾವ ಅವು ಅದ್ವಿತೀಯ ಬ್ರಹ್ಮದಲ್ಲಿ ಅವು ಪ್ರಮಾಣ ಅದಾವು. ಏನು ಏನು ಪ್ರಮಾಣ ಅದಾವ ಅಲ್ಲ ಅಂದ್ರ ಅವು 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 ಹೇಳುವಲ್ಲೂ ಸಂಶಯ ಬರ್ತೈತೆ. ಅದು ದ್ವಾ ಸುಪರ್ಣ ಸೈಜ ಸಕಾಯ ಸಮಾನ ವೃಕ್ಷಂ ಪರಿಷತ್ವ ಜಾತಿ ದಯೋರಣ್ಯ ಪಿಪ್ಪಲಂ ಸ್ವಾಗತಿ ಅನ್ಯ ಅಭಿಚಾಪಶೀತಿ ಅಂತ ಉಪನಿಷತ್ತಿನಲ್ಲಿ ಬರ್ತದೆ. ದ್ವಾ ಸುಪರ್ಣ ಸೈಜಾಸ ಒಂದು ಬುದ್ಧಿ ರೂಪ ವೃಕ್ಷದಲ್ಲಿ ಎರಡು ಪಕ್ಷಿಗಳಿರುತ್ತವೆ. ಒಂದು ಹಣ್ಣನ್ನು ತಿನ್ನುತ್ತದೆ, ಮತ್ತೊಂದು ತಿನ್ನುವುದಿಲ್ಲ, ಬರೀ ಅದನ್ನು ನೋಡುತ್ತದೆ. ಹೀಗೆ ಅಂದ್ರ ಸಂಶಯ ಬರ್ತೈತೆ. ಯಾಕಂದ್ರ ದ್ವಾ ಅಂದ್ರೆ ಎರಡು ಪಕ್ಷಿಗಳು ಎರಡು ಪಕ್ಷಿಗಳದಾವು. ಅದು ದ್ವಾ ಸುಪರ್ಣ ಸೈಜ ಸಖಾಯ ಸಮಾನ ವೃಕ್ಷ ಅಂದ್ರೆ ಒಂದೇ ಬುದ್ಧಿ ರೂಪ ವೃಕ್ಷದಲ್ಲೇ ಒಂದೇ ಜಗನೇ ಎರಡು ಪರಿಶಿಷ್ಟ ಜಾತಿ. ತಯೋರಣ್ಯ ಪಿಪ್ಪಲಂ ಸ್ವಾಮಿ. ತಯೋರಣ್ಯ ಆ ಎರಡರಲ್ಲಿ ಒಂದು ಪಿಪ್ಪಲಂ ಸ್ವಾಮಿ. ಪಿಪ್ಪಲ ಹಣ್ಣನ್ನು ತಿನ್ನುತ್ತದೆ. ಇನ್ನೊಂದು
ಅಭಿಚಾಕಶೀತಿ ಬರೇ ನೋಡ ತಿನ್ನಗಿಲ್ಲ ಏನು ಹಿಂಗಂದ ಮೇಲೆ ಆ ಎರಡು ಪಕ್ಷಗಳಂದ್ರೆ ಒಂದು ಜೀವ ಒಂದು ಈಶ್ವರ ಅಂತ ಕೆಲವರು ಅರ್ಥ ತಿಳ್ಕ ಅಂದ ಮೇಲೆ ಇಲ್ಲಿ ಇದಕ್ಕೆ ಪ್ರಮಾಣತೆಯ ಇದು ಈ ಶ್ರುತಿ ಇದು ವೇದಾಂತವನ್ನು ಬೋಧಿಸ್ತಕ್ಕಂಥ ಪ್ರಮಾಣ ಏನು? ಯಾಕಂದ್ರೆ ಜೀವ ಬ್ಯಾರೆ ಒಂದು ತಿನ್ನದ ಒಂದು ತಿನ್ನಿರ್ತದೆ ಅಂದ ಮೇಲೆ ತಿನ್ನೋದು ಜೀವ ಆಯ್ತು, ಸಂಸ್ಕೃತ ಈಶ್ವರ ಆಯ್ತು. ಜೀವ ಈಶ್ವರ ಭೇದ ಹೇಳಬೇಕಿಲ್ಲ, ಇದು ವೇದಾಂತ. ಈ ರೀತಿ ಪ್ರಮಾಣದಲ್ಲಿ ಸಂಶಯ ಬರುತ್ತದೆ. ಪ್ರಮಾಣ ಹೋಗಲ್ಲ, ಪರಿಷತ್ ಪ್ರಮಾಣಗಳು. ಕಠೋಪನಿಷತ್ನೊಳಗು ನೋಡ್ರಿ ಋತಾಂತಿ ಬಂತವು ಸುಕೃತಕ್ಕೆ ಕಠೋಪನಿಷತ್ನೊಳಗ್ರಿ ಯಮಾನು ಹೇಳ್ತಾನೆ ಋತಾಂತಿ ಬಂತವು ಸುಕೃತಕ್ಕೆ ಅಲ್ಲಿನೂ ಅದು ಇದು ಸೇಮ್ ಇದೆ. ಅದು ಯಾಕಂದ್ರೆ ಸಂಸ್ಕೃತದಲ್ಲಿ ನೋಡಿ ಎಷ್ಟು ಬೆಳಿಗ್ಗೆ ಸುಪರ್ಣ ಇಲ್ಲ ಐತಿ. ಅಲ್ಲಿ ಏನ್ ಹೇಳ್ದು ಋತಾಂತಿ ಬಂತವು ಸುಕೃತಕ್ಕೆ ತವು ಅಂದ್ರೆ ಅವು ಎರಡು, ಅಂದ್ರೆ ಇವು ಎರಡು. ಅಂದ್ರ ಸಂಸ್ಕೃತ ಇಟ್ಟು ಬೆರಿತೈತಿ. ಕನ್ನಡ ಆಗ್ಲಿ, ಹಿಂದಿ, ಇಂಗ್ಲಿಷ್ ಅವು ಇವು ಎಲ್ಲ ಭಾಷೆಯಲ್ಲಿ ಒಂದಿದ್ರೆ ಏಕವಚನ, ಒಂದಕ್ಕಿಂತ ಹೆಚ್ಚಿದ್ರೆ ಬಹುವಚನ. ಹೌದಲ್ಲ? ಆದ್ರೆ ಸಂಸ್ಕೃತ ಹಂಗಿಲ್ಲ. ಸಂಸ್ಕೃತ ವ್ಯಾಕರಣ ಎಲ್ಲಕ್ಕಿಂತಲೂ ಕಠಿಣ. ಯಾಕಂತ ಕೇಳಿದ್ರೆ ಅಲ್ಲಿ ಸಂಸ್ಕೃತದಲ್ಲಿ ಹೆಂಗೈತೆ ಅಂದ್ರೆ ಒಂದಿದ್ರೆ ಏಕವಚನ ಅನ್ಬೇಕು, ಎರಡಿದ್ರೆ ದ್ವಿವಚನ ಅನ್ಬೇಕು, ಮೂರು ನಾಲಿದ್ರೆ ಬಹುವಚನ ಅನ್ಬೇಕು. ಇಂದ ಔಕಾರ ದ್ವಿವಚನದಲ್ಲಿ ಔಕಾರ ಬರುತ್ತದೆ, ಎರಡಿದ್ರೆ ದ್ವಿವಚನ ಅದು ದ್ವಿವಚನ ಬಹುವಚನ. ಹೌದು, ಎಲ್ಲ ಭಾಷೆಯಲ್ಲಿ ಒಂದಿದ್ರು ಏಕವಚನ, ಎರಡಿದ್ರು ಬೇಕಾದಿದ್ರು ಬಹುವಚನ. ಆದ್ರೆ ಹಂಗೆ ಮತ್ ಇನ್ನೊಂದು ಅಂದ್ರೆ ಸಂಸ್ಕೃತ ಬಹಳ ಕಠಿಣ ಅಂತ ಯಾಕೆ ಅನ್ಬೇಕಂದ್ರೆ ಈಗ ನಮ್ಮ ಕನ್ನಡದಲ್ಲಿ ಇಲ್ಲಿ ಉಪನಿಷತ್ತಿನ ಸಂದರ್ಭ ಇದು ಹೇಳ್ಬೇಕು. ಈಗ ದೇಹ ಅಂದ್ರ ಕನ್ನಡ ಎಷ್ಟು ಸುಲಭ. ಅದಕ್ಕ ಕನ್ನಡ ಅಂದ್ರೆ ಹೆಂಗೈತಿ? ಸುರಿದ ಬಾಳೆಯ ಹಣ್ಣಿನಂದದಿ, ಕಳೆದ ಊರಿನ ಕಪ್ಪಿನಂದದಿ, ಅಳಿದ ಹುಟ್ಟದ ಹಾಲಿನಂದದಿ ಸುಲಭವಾಗಿದೆ ಲಲಿತವಾದ ಕನ್ನಡದ ನುಡಿ. ಕನ್ನಡದ ನುಡಿ ಇಷ್ಟು ಸುಲಭ ಐತಿ ಅಂತ ಕವಿ ಹೇಳ. ಆದ್ರೆ ಯಾಕಂದ ಅಂತಂದ್ರ ಸುಲಭ ಹೆಂಗೈತಿ ಅಂತ ಕೇಳಿದ್ರೆ, ಈಗ ಈ ಕನ್ನಡದಾಗ ಪುರುಷ ಇದ್ದಂದ್ರ ಪುಲ್ಲಿಂಗ ಪ್ರಯೋಗ ಮಾಡ, ಇದ್ದಾನೆ ಅಂತ. ಹೌದಾ? ಸ್ತ್ರೀ ಇದ್ರಂದ್ರ ಇದ್ದಾಳೆ ಅಂತ ಪ್ರಯೋಗ ಮಾಡ. ಹೌದಾ? ಇವು ಎರಡು ಬಿಟ್ಟ ಉಳಿದು ಏನೇ ಹಾಕಿರೋದು ಒಟ್ಟು ನಪೋಸಗಳಿಂದ ಇರುತ್ತದೆ, ಇರುತ್ತದೆ, ಟೇಬಲ್ ಇರುತ್ತದೆ, ಕುರ್ಚಿ ಇರುತ್ತದೆ, ಗ್ರಂಥಿ ಇರುತ್ತದೆ, ಎಲ್ಲ ಇರುತ್ತದೆ. ತದೆ 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 ತಾನೇ ತಾಳೆ ತದೆ ಎಟ್ ಹಗರೆ. ಆದರೆ ಹಿಂದಿಯೊಳಗನು ಸಂಸ್ಕೃತದೊಳಗನು ಹಿರಿಯರು ಅಂದರೆ ಈಗ ನೋಡು, ಗಾಡಿ ಇರುತ್ತದೆ, ಗಾಡಿ ಹೋಗುತ್ತದೆ ಅಂತ ತದೆ ಬಂದಲ್ಲಿ ನಪೋಸಗರಿಗೆ ಹೌದಲ್ಲ ಗಾಡಿ. ಆದ್ರೆ ಹಿಂದಿ ಒಳಗ, ಮರಾಠಿ ಒಳಗ ಗಾಡಿ ಅನ್ನೋದು ಅದು
ಗಾಡಿ ಜಾತಾ ಅಂತ ಹೇಳಿ ನೀವು ಅಂತಾರಲ್ಲ ಅವ್ರೆಲ್ಲ ಗಾಡಿ ಜಾತಾ ಅವ್ರೆಲ್ಲ ಬರಾಬರಿ ಇದು ತಪ್ಪ. ಹಿಂದಿ ಒಳಗೂ ತಪ್ಪು, ಮರಾಠಿ ಒಳಗೂ ತಪ್ಪು. ಹಾ, ಅಲ್ಲಿ ಹಿಂದಿ ಒಳಗೆ ಏನೈತಿ, ಗಾಡಿ ಜಾತಿ ಹೇ, ಜಾತಾ ಹೇ ಅಲ್ಲ, ಜಾತಿ ಹೇ. ಗಾಡಿ ಅನ್ನೋದು ಸ್ತ್ರೀಲಿಂಗ ಐತಿ ಹಿಂದಿ ಒಳಗೆ. ಮರಾಠಿ ಒಳಗ ಸ್ತ್ರೀಲಿಂಗ ಐತಿ, ಗಾಡಿ ಗೇಲಿ. ಹಾ, ಗೇಲ ಗೇಲಿ ಮರಾಠಿ. ಮರಾಠಿ ಒಳಗೂ ಸ್ತ್ರೀಲಿಂಗ ಗಾಡಿ, ಹಿಂದಿ ಒಳಗೂ ಸ್ತ್ರೀಲಿಂಗ, ಕನ್ನಡದೊಳಗೆ ನಪುಂಸಕಲಿಂಗ ಅಂತ ಎಲ್ಲಾದ್ರಾಗೂ ನಪುಂಸಕಲಿಂಗನೇ ಹಾಕೋದು. ಅದೇ ಇನ್ನೊಂದು ನಿಮಗೆ ಹೇಳ್ಬೇಕಂದ್ರೆ, ಇದು ಈಗ ನಾ ಆಗಲೇ ಹೇಳಿದೆ, ಪುರುಷನಿಗೆ ಪುಲ್ಲಿಂಗ ಇರುತ್ತಾನೆ, ಸ್ತ್ರೀಯರು ಇರುತ್ತಾಳೆ. ಇದನ್ನ ಬಿಟ್ಟು ಎಲ್ಲ ಇರುತ್ತದೆ ಅಂತ ಹಾಕ್ಬಿಡೋದು ಸರಳ ಇದೆ, ಕಣ್ಣು ಮುಚ್ಚೆ. ಆದರೆ ಸಂಸ್ಕೃತಿಯಲ್ಲಿ ಏನ್ ಹೇಳ್ತಾರೆ ಇಲ್ಲಿ, ಇದು ದೇಹ ಏನೈತಲ್ಲ, ಶರೀರಂ, ಶರೀರಂ ನಪುಂಸಕಲಿಂಗ ಐತಿ ಅಂತ ಹೇಳ್ತಾರೆ. ಶರೀರಂ ಅಂದ್ರೆ ನಪುಂಸಕಲಿಂಗ. ಹಸ್ತ ಕೈ, ಶರೀರ ಇರುತ್ತದೆ, ಕೈ ಇರುತ್ತದೇನ ಅಲ್ಲ ಕನ್ನಡದಾಗ, ಹೌದಿಲ್ಲ. ಆದರೆ ಸಂಸ್ಕೃತದಲ್ಲಿ ಶರೀರಂ ಅಂದಾಗ ನಪುಂಸಕಲಿಂಗ ಐತಿ, ಹಸ್ತ ಅಂದ್ರೆ ಪುಲ್ಲಿಂಗ ಐತಿ ಅಂತ ಹೇಳ್ಬೇಕು. ಶರೀರ ನಪುಂಸಕಲಿಂಗ ಐತಿ, ಹಸ್ತ ಅಂದ್ರೆ ಕೈ ಪುಲ್ಲಿಂಗ ಐತಿ, ಉಂಗುಲಿ ಅಂದ್ರೆ ಬೆರಳು ಸ್ತ್ರೀಲಿಂಗ ಐತಿ. ಏನಮ್ಮ ಹೇಳಿ, ಇವು ಕಂಡು ಹಿಡಿಬೇಕಲ್ಲ. ಹಿಂಗ ಪ್ರತಿಯೊಂದರಲ್ಲಿ ಇದರಂತೆ ಎಲ್ಲಾನು. ಹಾ, ಯಾವುದು ನಮ್ ಕನ್ನಡದಲ್ಲಿ ಶರೀರ ಇರುತ್ತದೆ, ಕೈ ಇರುತ್ತದೆ, ಬೆರಳು ಇರುತ್ತದೆ, ತದೆ 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 ಸರಳ. ಸಂಸ್ಕೃತಿ ನಪುಂಸಕಲಿಂಗ ಶರೀರದಲ್ಲಿ ಹತ್ತಾನೆ, ಕೈಗೆ ಪುಲ್ಲಿಂಗ ಹತ್ತಾನೆ, ಬೆಳ್ಳಿಗೆ ಸ್ತ್ರೀಲಿಂಗ ಹತ್ತಾನೆ. ಇವು ಹೊತ್ತು ಮಾಡ್ಕೋಬೇಕಲ್ಲ, ಬಹಳ ಕಠಿಣ ಹಿಂಗ. ಅದಕ್ಕೆ ಇಲ್ಲಿ ನೀ ಹೇಳಿದೆ ಏನಂತಾರೆ ಅವರು, ತೌ ತೌ ಅಂದ್ರೆ ಅವೆರಡು, ಅಂದ್ರೆ ಇದು ಎರಡು ಹಿಂಗ. ಅಂದ್ರೆ ಎರಡು ಅಂದ್ರೆ ದ್ವಿವಚನ ಅನ್ನೋದು ಸಂಸ್ಕೃತದಲ್ಲಿದೆ. ಆದ್ದರಿಂದ ಇದು ಚೇಂಜ್ ಆಗ್ತಾವ ವಾಕ್ಯಗಳು. ಏನು ಬಿಡ, ಈಗ ಅದನ್ನೇ ಈಗ ಎಲ್ಲಿ ಬಂದಿದ್ದೇವೆ, ಈ ಪ್ರಮಾಣಗತ ಸಂಶಯದಲ್ಲಿ ಬಂದಿದೆ. ಪ್ರಮಾಣದ ವೃತ್ತಿಯಲ್ಲಿ ಅದು ಯಾವ ರೀತಿ ತೃಪ್ತಿ ಬರ್ತದೆ ಅನ್ನೋದಕ್ಕೆ ಈ ಮಾತು ಬಂದ್ಬಿಡ್ತಾವೆ, ಹೌದಲ್ಲ. ಹಾಗಾದ್ರೆ ಮತ್ತೆ ಎರಡು ಅದಾವು, ತಾವು ಅಂದ್ರೆ ಎರಡು, ದೋ ಅಂದ್ರೆ ಎರಡು. ಎರಡು ಅಂದ್ರೆ ಜೀವ ಈಶ್ವರ, ಮತ್ ದ್ವೈತ ಜೀವ ಈಶ್ವರ ಬೇರೆ ಬೇರೆ ಅಂತ ಹೇಳ್ತದೆ. ಪ್ರಮಾಣದಲ್ಲಿ ಸಂಶಯ ಬರ್ತದೆ. ಮತ್ತ ಅದು ಇದು ನಮ್ಮ ವೇದಾಂತಕ್ಕೆ ಪ್ರಮಾಣ ಅನ್ಬೇಕು, ಏನನ್ಬೇಕು, ಸಂಶಯ ಬರ್ತದೆ ಇಲ್ಲ. ಆದ್ರೆ ಅದು ಪ್ರಮಾಣವೇ ಇದೆ, ಅರ್ಥ ಮಾಡೋದಕ್ಕ ಬಲ್ಲಿದ ಗುರು ಬೇಕು. ಅದಕ್ಕೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಯಾಕೆ ಬೇಕು ಅಂದ್ರೆ ಇದಕ್ಕೆ ಬೇಕು. ಯಾಕ ಉಪನಿಷತ್ತಿನ ಜ್ಞಾನ ಬೇಕು. ಆದ್ದರಿಂದ ಅಲ್ಲಿ ಅವು ದ್ವಾ ಸುಪರ್ಣ ಸೈಜ ಸಕಾಯ ಸಮಾನು ವರ್ಷಂ ಅಂತಂದಾಗ, ಅಂದ್ರೆ ಒಂದು ಅದು ಹಣ್ಣನ್ನು ತಿನ್ನುತ್ತೆ, ಇನ್ನೊಂದಿಲ್ಲ ಅಂದ್ಕೊಳ್ಳಿ. ಹಣ್ಣು ತಿನ್ನೋದು ಜೀವ ಆಯ್ತು, ಸುಮ್ಮನಿದ್ದು ಈಶ್ವರ ಆಯ್ತು ಅಂತೇಳಿ ಹೆಂಗ ಅದು ಶ್ರೋತ್ರಿಯ ಬ್ರಹ್ಮನಿಷ್ಠ ಇದ್ದಿದ್ದಿಲ್ಲ ಅಂದ್ರೆ ಅವ ಹಿಂಗ ಅರ್ಥ. ಆದ್ರೆ ಹಂಗಿಲ್ಲ, ಅದು ಏನ್ ಮಾಡ್ತೈತಿ ಅಂತಂದ್ರ, ಅದು ಶ್ರೋತ್ರಿಯ ಬ್ರಹ್ಮನಿಷ್ಠ ಇದ್ದ ಅಂತಂದ್ರ ಆವಾಗ ಅಲ್ಲಿ ಅದು ಜೀವ ಈಶ್ವರ ಅಂತ ಅರ್ಥ ಮಾಡೋದಿಲ್ಲ. ಒಂದು ತಿನ್ನುತ್ತದೆ ಅಂದ್ರೆ ಜೀವ, ಅದಾಯ್ತು ಬರೋಬರಿ ಜೀವ. ಮತ್ತೊಂದು ಅವಿಚಾಕ ಶೀತಿ, ಅದು ಸಂಸ್ಕೃತ ನೋಡುತ್ತದೆ ಅಂದ್ರ ಅದು ಕೂಟಸ್ಥ ಸಾಕ್ಷಿ. ಅದು ಶ್ರೋತ್ರಿಯ ಬ್ರಹ್ಮನಿಷ್ಠ ಹಿಂಗತ್ತಲ್ಲ. ಇದು ಗೊತ್ತಾಗ್ಬೇಕಾದ್ರೆ
ಅವ್ನು ಬಲ್ಲಿದವನ ಬೇಕು ಅಂತೇಳಿ ಸೀತಾರೂರು ಮನ್ಯಾಗ ಗುರು ಇದ್ರ ಬಿಟ್ಟು ಹೋದ. ಆ, ವೀರಭದ್ರ ಸ್ವಾಮಿ ಅವ್ರ ಅವ್ವ ಅಪ್ಪನ ಗುರು ಇದ್ದ, ಕೆಲಸ ಬಗ್ಗೆ ಇರಂಗಿರ್ಲಿಲ್ಲ ನಾವು ಹೇಳ್ತಾರೆ. ಅದಕ್ಕೆ ಶ್ರೋತ್ರಿಯ ಬ್ರಹ್ಮನಿಷ್ಠಿತ್ತಂದ್ರ ಅದಕ್ಕೆ ಸರಿಯಾದ ಅರ್ಥ. ಅದಕ್ಕೆ ಅಲ್ಲಿ ಜೀವ ಈಶ್ವರ ಅಂತ ಅರ್ಥ ಅಲ್ಲ. ಅಲ್ಲಿ ಜೀವ ಮತ್ತು ಕೂಟಸ್ಥ ರೂಪ ಸಾಕ್ಷಿ ಇವು. ಆದ್ದರಿಂದ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಅಲ್ಲಿ ನೀನೇ ಬ್ರಹ್ಮನಿದ್ದಿ ಅನ್ನುವಾಗ ಆ ಜೀವನನ್ನ ಬಿಟ್ಟು ಜೀವನಿಗೆ ಸಾಕ್ಷಿಯಾದ ಕೂಟಸ್ಥನೇ ಆದ ನೀನು ಬ್ರಹ್ಮನಿದ್ದಿ. ಅಲ್ಲಿ ಹೊಂದಾಣಿಕೆ ಆಗ್ತದೆ. ಈ ರೀತಿ ತಿಳಿಸಿ ಹೇಳ್ತಾನ. ಅದು ಬರ್ಬೇಕಲ್ಲ, ಅವ್ರೆಲ್ಲ ಗೊತ್ತಿರ್ಬೇಕು. ಹೌದೇನು? ಈಗ ಅದಕ್ಕೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಬೇಕು. ಇರ್ಲಿ. ಆದ್ದರಿಂದ ಇಲ್ಲಿ ಸಂಶಯ ಬರ್ತದೆ ಪ್ರಮಾಣಗಳಲ್ಲಿ. ಅದಕ್ಕೆ ಪ್ರಮಾಣ ಸಂಶಯ ಅಂತ ಹೇಳ್ತಾರ. ಅದಕ್ಕನ ಪ್ರಮಾಣಗತ ಸಂಭಾವನಾ ಅಂತಾರೆ. ವೇದಾಂತ ವಾಕ್ಯ ಅದ್ವಿತೀಯ ಬ್ರಹ್ಮ ವಿಷಯ ಪ್ರಮಾಣ ನೈ. ಅದ್ವಿತೀಯ ಬ್ರಹ್ಮದಲ್ಲಿ ಪ್ರಮಾಣ ಏನು ಇಲ್ಲೋ. ಹೆಂಗ್ ಸಂಶಯ ಬರ್ತ? ಯಾರು ಹೇಳ್ತೈತೆ ಅಲ್ಲಿ. ಹಾ, ಅಲ್ಲಿ ಒಂದನ್ನೇ ಹೇಳಿರ್ತದೆ. ಅದಕ್ಕೆ ಅದು ಪ್ರಮಾಣ ಐತಿ. ಯಾಕ ಅಲ್ಲಿ ಏನೈತೆ? ಈಶ್ವರನ ಗ್ರಹಣ ಮಾಡಿಲ್ಲ. ಅಲ್ಲಿ ಕೂಟಸ್ಥ ರೂಪ ಸಾಕ್ಷಿನ ಗ್ರಹಣ ಒಂದ. ಅದೇ ಹೌದೇನು? ಏನಿದೆ ಅದಕ್ಕ ಬಲ್ಲಿದ ಗುರು ಬೇಕಂತ ಶ್ರೋತ್ರಿಯ ಬ್ರಹ್ಮನಿಷ್ಠಿದ್ದಾಗನ ಅಲ್ಲಿ ಕೆಲಸ ಆಗತ್ತೆ. ಅದಕ್ಕ ಅಲ್ಲಿ ಏನಪ್ಪಾ ಅಂದ್ರ ಪ್ರಮಾಣಗತ ಸಂಭಾವನಾ ವೇದಾಂತ ವಾಕ್ಯ ಅದ್ವಿತೀಯ ಬ್ರಹ್ಮ ವಿಷಯ ಪ್ರಮಾಣ ವಾಣಿ. ವೇದಾಂತ ವಾಕ್ಯ ಇವು ಏನದಾವಲ್ಲ ಉಪನಿಷತ್ತುಗಳು ಅಂದ್ರೆ ವೇದಾಂತ ವಾಕ್ಯ. ಅದ್ವಿತೀಯ ಬ್ರಹ್ಮದಲ್ಲಿ ಅವು ಪ್ರಮಾಣ. ಅದ್ವಿತೀಯ ಅಂದ್ರೆ ಒಂದ. ಅದರ ಸಲುವಾಗಿ ಅದನ್ನ ಒಂದನ್ನೇ ಹೇಳುವಲ್ಲಿ ಪ್ರಮಾಣ ಅಂತ ಹಿಂಗ ಅವನ ಸಂಶಯ ಬರ್ತ. ಅದು ಬಂದದ್ದನ್ನ ಇವ್ ತಿಳಿಸಿ ಹೇಳ್ಬೇಕಲ್ಲ ಅವನು. ಮತ್ತೆ ಪ್ರಮಾಣ ಸಂಶಯ, ಈಗ ಪ್ರಮಾಣಗತ ಸಂಶಯ ಪ್ರಮೇಯಗತ ಸಂಶಯಗಳು ಬರ್ತಾವ. ಬಂದಾಗ ಮತ್ ನಿನಗೆ ಏನ್ ಸಂಶಯ ಬಂದವ್ ನೋಡಿ, ನನಗೂ ಅದೇ ಬಂದದ, ಏನ್ ಮಾಡಿದ್ದೆ ಇಬ್ಬರು ಕೂಡ ಬೇಡ್ರಿ ಅಂತ. ಈಗ ಅದಕ್ಕೆ ತಾಕಿ ನಿವೃತ್ತಿ ಶಾರೀರಿಕಕ್ಕೆ ಪ್ರಥಮಾಧ್ಯಾಯಕ್ಕೆ ಪಠನ ಸೇವಾ ಶ್ರವಣ ಸೇವೆ. ಅದಕ್ಕ ಆ ಉಪಾಯ ಹೇಳ್ತಾನ. ಏನಂತಾನ? ಈಗ ಪ್ರಮಾಣಗತ ಸಂಶಯ ಬಂತಂದ್ರ ಆವಾಗ ಇದಕ್ಕ ಉತ್ತರ ಅದರ ನಿವೃತ್ತಿ ಆಗ್ಬೇಕಾದ್ರೆ, ಪ್ರಮಾಣಗತ ಸಂಶಯ ನಿವೃತ್ತಿ ಆಗ್ಬೇಕಾದ್ರ ಶಾರೀರಿಕಕ್ಕೆ ಪ್ರಥಮಾಧ್ಯಾಯಕ್ಕೆ ಪಠನ ಸೇವಾ ಶ್ರವಣ ಸೇವೆ ಅಂದ್ರೆ ಏನ್? ಶಾರೀರಿಕ ಅಂದ್ರ ಬ್ರಹ್ಮಸೂತ್ರ ಅದೇ ಬ್ರಹ್ಮಸೂತ್ರನೇ. ಅಂದ್ರ ಬ್ರಹ್ಮಸೂತ್ರದ 1ನೇ ಅಧ್ಯಾಯದ ನೀನು ಪಠನಸೆ ಅಂದ್ರೆ ಶ್ರವಣಸೆ ಅಂದಾನ. ಶ್ರವಣಸೆ ಅಂದ್ರೇನು? ಗುರುಮುಖದಿಂದ ಕೇಳಿದಂತ. ಅದ್ರ ನೀನು ಓದಿ ಅಂದ್ರೂ ತಿಳಿಯಂಗಿಲ್ಲ ಬ್ರಹ್ಮಸೂತ್ರ. ಯಾಕಂದ್ರೆ ಬ್ರಹ್ಮಸೂತ್ರ ಅದು ವ್ಯಾಸರು ಬರೆದಾರ ಅದನ್ನ ಬ್ರಹ್ಮಸೂತ್ರವನ್ನು. ಅದಕ್ಕ ಉತ್ತರ ಮೀಮಾಂಸಾ ಶಾಸ್ತ್ರ ಅಂದ್ರೂ ಅದೇ. ನಾವು ಯಾವ ಶಾಸ್ತ್ರಕ್ಕೆ ಸಂಬಂಧಪಟ್ಟವ್ರು? ಉತ್ತರ ಮೀಮಾಂಸಾ ಅಂದ್ರೆ ಬ್ರಹ್ಮಸೂತ್ರ. ಆ ಬ್ರಹ್ಮಸೂತ್ರ 4 ಅಧ್ಯಾಯಗಳಿಂದ ಕೂಡಿಯೋದು. ಅದ್ರಾಗ ಅಧ್ಯಾಯಗಳೆಷ್ಟು? 4. ಸಮನ್ವಯ ಅಧ್ಯಾಯ, ಅವಿರೋಧ ಅಧ್ಯಾಯ, ಸಾಧನಾಧ್ಯಾಯ, ಫಲಾಧ್ಯಾಯ ಅಂತ 4 ಪ್ರಕಾರ ಇದೆ. ಅದಕ್ಕೆ ಬಂದ ವಿಷಯಗಳಿವು. ಆದ್ದರಿಂದ ಅಲ್ಲಿ 4 ಅಧ್ಯಾಯಗಳು. ಒಂದೊಂದು ಅಧ್ಯಾಯದಲ್ಲಿ 4 ಪಾದಗಳು. 1ನೇ ಅಧ್ಯಾಯದಾಗ 4 ಪಾದಗಳು. 1ನೇ ಅಧ್ಯಾಯದ 1ನೇ ಪಾದ, 2ನೇ ಪಾದ, ಲಿಂಗನ 16 4 ಪಾದಗಳು. 4 ಅಧ್ಯಾಯಗಳು, 16 ಪಾದಗಳು, 191 ಅಧಿಕರಣಗಳು.
555 ಸೂತ್ರಗಳ ಬ್ರಹ್ಮಸೂತ್ರ. ಕಠಿಣ ಅಂದ್ರೆ ನ್ಯಾಯ ಅದು ಬ್ರಹ್ಮಸೂತ್ರ ನ್ಯಾಯಶಾಸ್ತ್ರ ಆಗ್ತದೆ. ನ್ಯಾಯಶಾಸ್ತ್ರ ಆಗತ್ತೆ ಅಂದ್ರೆ ಆ? ನ್ಯಾಯಶಾಸ್ತ್ರ ಅನ್ರಿ ಬ್ರಹ್ಮಸೂತ್ರ. ಅಂದ್ರ ಹಂಗಲ್ಲ, ನ್ಯಾಯಶಾಸ್ತ್ರ ಅಲ್ಲದ ಅಂದ್ರ ಅದು ಎಲ್ಲ ತಗೋತಾವ. ಇಡೀ ಎಷ್ಟು ಉಪನಿಷತ್ತುಗಳದಾವ ಒಬ್ಬರಿಗೆಲ್ಲ ಇದು ಮಾರ್ಗದರ್ಶನ ಮಾಡ್ತೈತೆ. ಎಲ್ಲಿ ಈಗ ಇವು ಸಮಸ್ಯೆ ಬರ್ತಾವಲ್ಲ ಇವು ಅದಕ್ಕೆ ಪರಿಹಾರ ಮಾಡ್ತೈತಿ. ಇಂಡಿಕೇಟರ್ ಪ್ರತಿಯೊಂದಕ್ಕೆ ಅತಿ ಮತಾಂತರಗಳನ್ನೆಲ್ಲ ತಗೋತೈತಿ. ಹಿಂಗಾಗಿ ಉಪನಿಷತ್ತುಗಳಿಗೆ ಶ್ರುತಿ ಪ್ರಸ್ಥಾನ ಅಂತಾರೆ, ಭಗವದ್ಗೀತೆಗೆ ಸ್ಮೃತಿ ಪ್ರಸ್ಥಾನ, ಬ್ರಹ್ಮಸೂತ್ರವು ನ್ಯಾಯ ಪ್ರಸ್ಥಾನ. ಕಠಿಣ. ಆದ್ದರಿಂದ ಅಲ್ಲಿ ಇವು ಎಲ್ಲಕ್ಕೂ ಮಾರ್ಗದರ್ಶನ ಐತೆ ಅದರ. ಅದನ್ನ ನಮ್ಮ ಬಳ್ಳಿದ ತೀರ ಬಹಳ ಕಠಿಣ. ಅಂತವನ ಬಾಯಿಂದ ಕೇಳದೆ ಹೆಂಗ ಅದಕ್ಕ ಏನ್ ಹೇಳಿದ್ರು, ಶಾರೀರಿಕ ಅಂದ್ರ ಅದು ಬ್ರಹ್ಮಸೂತ್ರ, ಶಾರೀರಿಕ ಅಂದ್ರ ಬ್ರಹ್ಮಸೂತ್ರ. ಅದ ಪ್ರಥಮಾಧ್ಯಾಯದ ಅಂದ್ರೆ ಬ್ರಹ್ಮಸೂತ್ರದ ಯಾವ ಮೊದಲನೇ ಅಧ್ಯಾಯದ ಪಠಣದಿಂದ ಅಥವಾ ಶ್ರವಣತೆ ಅಂದ್ರ ಬಲ್ಲ ಸದ್ಗುರು ಬಲ್ಲಿದ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುನೇ ಹೇಳ್ಬೋದು. ಅದನ್ನ ಎಲ್ಲಗಳಲ್ಲಿ ಕಠಿಣ ಶಾಸ್ತ್ರ ಹೇಗ ಅದಕ್ಕ ಈ ರೀತಿ ಅದರ ಶ್ರವಣದಿಂದ ಅದರ ಗುರುಮುಖದಿಂದ ಅದನ್ನ ಶ್ರವಣ ಮಾಡಿದರೆ ಅಲ್ಲಿ ಈ ಪ್ರಮಾಣದ ಸಮಸ್ಯೆ ಹೆಂಗ. ಎರಡನೇದು ಪ್ರಮೇಯ ಸಂಶಯವೇ. ಪ್ರಮೇಯ ಸಂಶಯ ಅಂದ್ರ ವಿಷಯ ಸಮಸ್ಯೆ. ವೇದಾಂತಕ ವಿಷಯ ಜೀವ ಮತ್ತು ಬ್ರಹ್ಮ, ಜೀವ ಬ್ರಹ್ಮರ ಏಕತಾ ಅನ್ನೋದು ವಿಷಯ. ಅದನ್ನ ಈ ರೀತಿ ಪ್ರಮೇಯ ಸಂಶಯವೇ ಆತ್ಮ ಸಂಶಯ ಅನಾತ್ಮ ಸಂಶಯ ಭೇದ ದೋ ಪ್ರಕಾರ. ಅಂದ್ರ ಇಲ್ಲಿ ಅಲ್ಲಿ ಒಂದನೇದ್ರ ಪ್ರಮಾಣ ಸಂಶಯ ಹೇಳಿದ್ರೆ ಇದು ಪ್ರಮೇಯ ಸಂಶಯ. ಪ್ರಮೇಯ ಅಂತಂದ್ರ ವಿಷಯ 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 ಅಂದ್ರ ಅದು ಜೀವ ಬ್ರಹ್ಮರ ವೇದಾಂತ ವಿಷಯ ಅದ. ಬರೇ ವಿಷಯ ಅಂದ್ರ ಶಬ್ದ ಸ್ಪರ್ಶಾದಿ ವಿಷಯಗಳ ಕಡೆಗೆ ಹೋಗ್ತದೆ. ಆದ್ದರಿಂದ ಅಲ್ಲಿ ವೇದಾಂತ ವಿಷಯ ಜೀವ ಬ್ರಹ್ಮರ ಏಕತೆ ವಿಷಯ. ಆದ್ದರಿಂದ ಪ್ರಮೇಯ ಅಂದ್ರ ವಿಷಯ ಏನು, ಜೀವ ಬ್ರಹ್ಮರ ಏಕತ್ವವೇ ವಿಷಯ. ಅದು ಆತ್ಮ ಸಂಶಯ ಅನಾತ್ಮ ಸಂಶಯ ಭೇದ ಪ್ರಕಾರ. ಆತ್ಮ ಸಂಶಯ ಮತ್ತು ಅನಾತ್ಮ ಸಂಶಯ ಅಂತ ಎರಡು ಪ್ರಕಾರ ಐತಿ. ಅನಾತ್ಮ ಸಂಶಯ ಅನಂತ ವಿಷಯ, ಅನಾತ್ಮ ಸಂಶಯ ಅಂತೂ ಅದಕ್ಕೆ ಲೆಕ್ಕಿಲ್ಲ, ಅನಂತ ವಿಧಿಯೇ ಅಂದ್ರೆ ಅನೇಕ ಪ್ರಕಾರ ಐತಿ. ತಾಕೆ ಕೈನೇಮೆ ಉಪಯೋಗನೆ ಅವು ಏನೈತಿ ಅನಾತ್ಮದ ಬಗ್ಗೆ ಅದನ್ನ ಹೇಳ್ಕೊತ್ಕೊಂಡ್ರಾಗ ಏನ ಅರ್ಥ ಇಲ್ಲ. ತುಂಬಾ ಟೈಮ್ ಕಳೆದು ಈಗ 191ನೇ ಆತ್ಮ ಸಂಶಯ ಬಿ ಅನೇಕ ಪ್ರಕಾರ. ಆತ್ಮ ಸಂಶಯ ಅದು ಕೂಡ ಅನೇಕ ಪ್ರಕಾರ ಅದ. ಆತ್ಮ ಬ್ರಹ್ಮತೆ ಅಭಿನ್ನ ಭಿನ್ನ. ಆತ್ಮ ಮತ್ತು ಬ್ರಹ್ಮ, ಈ ಆತ್ಮ ಬ್ರಹ್ಮಕ್ಕ ಏನ ಬ್ಯಾರೆ ಅದಾರು, ಏನ ಅಭಿನ್ನ ಅದಾನು, ಭಿನ್ನ ಅಭಿನ್ನ ಹಿಂಗ ಯಾಕೆ ಕೇಳ್ದ? ಅಂದ್ರೆ ಈಗ ಪ್ರಮೇಯದಲ್ಲಿ ಸಂಶಯ ಅಂತಂದ್ರೆ ವಿಷಯದಲ್ಲಿ ಸಂಶಯ ಇರ್ತದೆ. ವಿಷಯದಲ್ಲಿ ಸಂಶಯ ಐತೆ ಅಂದ್ರೆ ಹೇಳೋ ತಾತ್ಪರ್ಯ ಇಲ್ಲಿ ಆತ್ಮನು ಬ್ರಹ್ಮದಿಂದ ಅಭಿನ್ನದಾನೋ ಭಿನ್ನದಾನೋ ಅಂತ ವಿಷಯದಲ್ಲಿ ಸಂಶಯ ಬಂದಿರ್ತದೆ. ಪ್ರಮೇಯಗತ ಸಂಶಯ ಹೇಳುತ್ತೆ. ಅದೇಪ ಅಂದ್ರ
ಅಥವಾ ಭಿನ್ನ ಏನ್ ಕೇಳಿದ್ದೀನಿ? ಆತ್ಮ ಭಿನ್ನರು ಅಭಿನ್ನರು ಆತ್ಮನು ಭಿನ್ನ ಬ್ರಹ್ಮದಿಂದ ಭಿನ್ನರು ಆತ್ಮನು ಏನ್ ಬಿಡ ಅಂದ್ರ ಆತ್ಮ ಬ್ರಹ್ಮಕ್ಕಿಂತ ಅಭಿನ್ನನದಾನೋ ಏನು ಭಿನ್ನದಾನೋ ಹಿಂಗ ಸಂಸ್ಥೆ ಅಂದ್ರ ಅದು ಜೀವ ಬ್ರಹ್ಮರ ಏಕತ್ವದಲ್ಲಿ ಸಂಶಯ ಇದೆ. ಏಕತ್ವದಲ್ಲಿ ಸಂಶಯ. ಹಾ 91 हाँ बराबर है। आत्म संशय भी अनेक प्रकार का है। आत्मा ब्रह्म से अभिन्न है अथवा भिन्न है ಯಾಕಂದ್ರ ಮಧ್ವಾಚಾರ್ಯ ಹೆಂಗ್ ಮಾಡ್ಕೊತಾನ ಹೌದಿಲ್ಲ? ಹೆಂಗ್ ಮಾಡಿದ್ರ ಈ ಜೀವನ ಬೇರೆ ಈ ಪರಮಾತ್ಮನೇ ಬೇರೆ, ಎರಡು ಬೇರೆ ಬೇರೆ ಹಿಂಗ್ ಹೇಳ್ಯಾರ ಹೌದಿಲ್ಲ? ಹಿಂಗ್ ಒಪ್ಕೊಂಡ ಅಂದ್ರೆ ವಿಶಿಷ್ಟ ದ್ವೈತ ಹಿಂಗ್ ಗೊತ್ತ. ರಾಮಾನುಜಾಚಾರ್ಯ ಹಿಂಗ್ ಗೊತ್ತ, ಶಂಕರಾಚಾರ್ಯ ಇವ್ರ ದ್ವೈತ, ವಿಶಿಷ್ಟ ಅದ್ವೈತ, ಅದ್ವೈತ ಹಿಂಗ. ಅದಕ್ಕಾಗಿ ಅಲ್ಲಿ ಮಧ್ವಾಚಾರ್ಯನ ಹಿಂಗ್ ಕುಂತಾರ ಅಂದ್ರೆ ಅರ್ಥ ಇದು ಜೀವ ಅದು ಪರಮಾತ್ಮ ಎರಡು ಬ್ಯಾರೇನ ಹೆಂಗ್ ಅಲ್ಲಿ ಹಿಂಗ್ ಮಾಡಿ ಇದು ಇದು ಜೀವ ಇದು ಈಶ್ವರ ಪರಮಾತ್ಮ ಎರಡು ಅಂತ ಹೆಂಗ್ ಅದ ಅದ್ವೈತ ಮತ ಅಲ್ಲಿ ಆತ್ಮ ಬ್ರಹ್ಮ ಸೇ ಅಭಿನ್ನ ಹೈ ಅಥವಾ ಭಿನ್ನ ಹೈ ಅಂತೇಳಿ ಇದಂದಾಗ ವೇದಾಂತಿಗಳು ಅಭಿನ್ನ ಒಪ್ತಾರೆ, ಮಧ್ವಾಚಾರಿ ಅವ್ರು ಭಿನ್ನ ಭಿನ್ನ भिन्न होताने। अभिन्न होवे तो भी सर्वदा अभिन्न है अथवा मोक्ष काल में ही अभिन्न हुए हैं। ಅಭಿನ್ನ ಅಂತ ಹೇಳಿದ್ರು ಕೂಡ ಸರ್ವದಾ ಅಭಿನ್ನ ಅಂದ್ರೆ ಯಾವಾಗಲೂ ಅಭಿನ್ನಿರ್ತಾನೋ ಅಥವಾ ಮೋಕ್ಷ ಕಾಲದಲ್ಲೇನ ಅಭಿನ್ನಿರ್ತಾನೋ? ಸರ್ವದಾ ಯಾವಾಗಲೂ ಅಭಿನವನ ಅದನ್ನು ಮತ್ತೆ ಇಲ್ಲಿ ಈಗ ಕೇಳ್ಯಾರ ಆ ಸಂಶಯ ಮಾಡ್ಯಾರ. ಅಲ್ಲ ಪ್ರಮೇಯಗತ ಸಂಶಯ ಹಂಗಲ್ಲ ಅದು. ಈಗ ಹೆಂಗ ಮಾಡಿ ಕೊಡ್ತಾವ ಅವನ್ ಯಾರು ಮಧ್ವಾಚಾರ್ಯ ಮಧ್ವಾಚಾರ್ಯ ಹೇಳಿಲ್ಲ ಮತ್ತ ಆದ್ದರಿಂದ ಮತ್ತಿಲ್ಲಿ ಇದು ಅಭಿನ್ನ ಹೋಗ್ಬೇಕು ಸರ್ವದಾ ಅಭಿನ್ನ ಮೋಕ್ಷ ಕಾಲದಲ್ಲಿ ಅಭಿನ್ನ ಅಂತಂದಾಗ ಏನ್ ಮಾಡ್ಬೇಕು? ನಾವು ಸರ್ವದಾ ಅಭಿನ್ನ ಅಂತ ತಿಳ್ಕೊಬೇಕು. ಮತ್ತೆ ಇಲ್ಲಿ ಹಿಂಗ ಯಾಕೆ ಸರ್ವದಾ ಅಭಿನ್ನ ಇರ್ಲಿಲ್ಲ ಅಂದ್ರೆ ಮೋಕ್ಷ ಕಾಲದಾಗ ಅಭಿನ್ನ ಆಗಾಕ ಬರಂಗ ಇಲ್ಲಿ ಬಂದದಕ್ಕೆ ಈಗ ಏನು ಬಂದದ ಅಂತ ಐತಿಲ್ಲ ಅಲ್ಲಿ ಅದಕ್ಕೆ ಅರ್ಥ ಮಾಡ್ತೇನೆ ಅದಕ್ಕೆ ಗಟ್ಟಿ ಮಾಡಿದೀಯ ಹೌದು. ಇಲ್ಲಿ ಏನಂತೆ ಇದನ್ನ ನಾ ಗ್ರಂಥ ಹೇಳಕ್ ಕೊಡ್ತೇನೆ, ಏನ್ ಮಾಡಕತ್ತೇನೆ? ಬಾಯಿಲೆ ಬಂದದ್ ಹೇಳೋದು ಏನ್ ಬೇಕಾದ್ ಹೇಳಿ, ಬಾಯಿಗೆ ಬಂದದ್ ಹೇಳ್ಬೋದು ಹೋಗ. ಗ್ರಂಥ ಐತೆ ಅಂದ್ರೆ ಗ್ರಂಥ ಏನ್ ಪ್ರತಿಯೊಂದು ಶಬ್ದದ ಬಗ್ಗೆ ಹೇಳ್ಕೊತ ಹೋಗ್ಬೇಕು, ಹೌದಲ್ಲ? ಅದನ್ನ ಬಿಟ್ಟು ಹೇಳಕ್ ಬರಂಗಿಲ್ಲ. ಮತ್ತ ಅಭಿನವ ತೋಬಿ ಸರ್ವದಾ ಅಭಿನೋ ಏನ್ ಮೋಕ್ಷ ಕಾಲದಲ್ಲಿ ಅಭಿನೋ ಹಿಂಗ್ ಯಾಕಂದಾನ ಅಂತಂದ್ರೆ ಪ್ರಾಚೀನ ವೃತ್ತಿಕಾರ್ ಔಡ ರೂಮಿ ಅಂತದ ಹೇಳ್ತಾನೆ. ಅವೆಲ್ಲ ಮತಾಂತರ ಗೊತ್ತಬೇಕಾರ. ಅವ ಅಜ್ಞಾನ ಕಾಲದಲ್ಲಿ ಭಿನ್ನ ಒಪ್ತಾನೆ ಭೇದ, ಮೋಕ್ಷ ಕಾಲದಲ್ಲಿ ಅಭೇದ. ಮಧ್ವಾಚಾರ್ಯ
ಮಧ್ವಾಚಾರ್ಯದ ಮುಗಿದು ಹೋಗ್ಯಾಕ ಒಂದೇ ನಂಬರ್ದಾಗನ ಅವ ಇಲ್ಲಿ ಒಂದೇ ನಂಬರ್ ಆತ್ಮ ಬ್ರಹ್ಮಕ್ಕಿಂತ ಇನ್ನು ಅಭಿನ್ನದಾನು ಭಿನ್ನದಾನು. ಯಾಕಂದ್ರೆ ಅವ ಮಧ್ವಾಚಾರಿ ಹಿಂಗ್ ಕೂತಾನ ಅಂದ್ಮೇಲೆ ಈ ಜೀವ ಬೇರೆ ಈ ಪರಮಾತ್ಮನೇ ಬೇರೆ ಬೇರೆ ಹೇಳ್ತಾನ. ಆದ್ರ ಈಗ ಎರಡನೇ ನಂಬರ್ ಐತೆ ಅಲ್ಲಿ, ಹೌದಿಲ್ಲ? ಒಂದನೇ ನಂಬರ್ದಾಗ ಮುಗಿದು ಐತೆ ಇಲ್ಲ ಮತ್ತೆ. ಆದ್ದರಿಂದ ಇಲ್ಲಿ ಅಂದ್ರ ಪ್ರಾಚೀನ ವೃತ್ತಿಕಾರ ಔಡಲೋಮಿ ಅಂತಾರೆ. ಎಲ್ಲಾ ಶಾಸ್ತ್ರ ಗೊತ್ತಿರ್ಬೇಕು, ಅಂದಾಗ ಗೊತ್ತಾಯ್ತಾರೆ. ಪ್ರಾಚೀನ ವೃತ್ತಿಕಾರ ಔಡಲೋಮಿ ಅಂತಕ್ಕಂಥವನು ಅಜ್ಞಾನ ಕಾಲದಲ್ಲಿ ಭೇದ ಹೇಳ್ತಾನೆ, ಜ್ಞಾನ ಕಾಲದಲ್ಲಿ ಅಭೇದ. ಹಾ, ಔಡಲೋಮಿ ಅಂತಾರ, ಪ್ರಾಚೀನ ವೃತ್ತಿಕಾರ ಅಂತಾರ. ಈಗ ಅವ ಅದಕ್ಕ अभिन्न होवे तो भी सर्वदा अभिन्न होवे ಅಥವಾ ಮೋಕ್ಷ ಕಾಲ में अभिन्न होवे. ಹಿಂಗ್ ಕೇಳ್ತಾನಂದ್ರ ಅಲ್ಲಿ ಅಭಿನ್ನ ಅದಾನ, ಜೀವ ಪರಮಾತ್ಮರಿ ಅಭಿನ್ನ ಐತೆ ಅಂದ್ರೂ ಕೂಡ ಸರ್ವದಾ ಅಭಿನ್ನ ಅಂದ್ರೆ ಯಾವಾಗಲೂ ಅಭಿನ್ನ ಅದ. ಏನು ಮೋಕ್ಷ ಕಾಲದಲ್ಲಿ ಅಟ ಅಭಿನ್ನಕನೋ ಅದ್ ಕೇಳ್ಯ ಅಂದ್ರ ಅರ್ಥಾರ್ಥ ಅಲ್ಲಿ ವೇದಾಂತ ಸರ್ವದಾ ಅಭಿನ್ನ ಒಪ್ಪೈತೆ. ಆದ್ರೆ ಪ್ರಾಚೀನ ವೃತ್ತಿಕಾರ ಔಡಲುಮಿ ಅನ್ನೋದನ್ನಲ್ಲ, ಅವ ಅಜ್ಞಾನ ಕಾಲದಲ್ಲಿ ಏನ್ ಹೇಳ್ತಾನೆ, ಜ್ಞಾನ ಕಾಲದಲ್ಲಿ ಅಭಿನ್ನ ಹೇಳ್ತಾನೆ. ಹಿಂಗ ಆದ್ದರಿಂದ ಅದಕ್ಕ ಅಥವಾ ಮೋಕ್ಷ ಕಾಲದಲ್ಲಿ ಅಭಿನ್ನೋ, ಸರ್ವದಾ ಅಂದ್ರೆ ಯಾವಾಗಲೂ ಅಭಿನ್ನ ಇರ್ತಾನೋ, ಏನ ಮೋಕ್ಷ ಕಾಲದಲ್ಲಿ ಅಷ್ಟ ಅಭಿನ್ನ ಇರ್ತಾನೋ, ಹಿಂಗ್ ಕೇಳ್ಯ. ಮತ್ತ ಅದಕ್ಕೆ ಶಬ್ದಶೇ ಅರ್ಥ ಬೇಕಂತ. ಆದ್ದರಿಂದ ಅಲ್ಲಿ ಅವ ಮೋಕ್ಷ ಕಾಲದಲ್ಲಿ ಅಭಿನ್ನ ಅರ್ಥ ಹೇಳುವ, ಅಜ್ಞಾನ ಕಾಲದಲ್ಲಿ ಬದ್ಧನ ಒಪ್ಪುತ್ತಾನೆ, ಮೋಕ್ಷ ಕಾಲದಲ್ಲಿ ಮುಕ್ತನ ಒಪ್ಪುತ್ತಾನೆ. ಅಜ್ಞಾನ ಕಾಲದಲ್ಲಿ ಭೇದ, ಮೋಕ್ಷ ಕಾಲದಲ್ಲಿ ಅಭೇದ. ಹೆಂಗ್ ಅವನು ಪ್ರಾಚೀನ ವೃತ್ತಿಕಾರ ಔಡಲೋಮಿ ಅಂತಾರ. ಹೋವೆ ಸರ್ವದಾ ಅಭಿನ್ನ ನೈ ನೈ ಸರ್ವದಾ ಅಭಿನ್ನ ಹೋವೆ ತೋವಿ, ಏನು ಯಾವಾಗಲೂ ಅಭಿನ್ನ ಇದ್ರು ಕೂಡ ಆನಂದಾದಿಕ ಐಶ್ವರ್ಯವಾನ್ ಹೈ ಅಥವಾ ಆನಂದಾದಿ ರಹಿತ ಹೈ. ಯಾವಾಗಲೂ ಅಭಿನ್ನ ಇದ್ರು ಕೂಡ ಆನಂದಾದಿಗಳು ಐಶ್ವರ್ಯವಾನ್, ಆನಂದಾದಿಗಳಿಂದ ಕೂತ್ಕೊಂಡಾನು, ಏನ ಆನಂದಾದಿ ರೈತದಾನು ಅಂತ ಮೂರನೇ ನಂಬರ್ದಾಗ ಕೇಳ. ಅಂದ್ರ ಆನಂದಾದಿ ಉಳ್ಳವನೇ ಅದಾನ. ಸುಖವೇ ನಿಜ ಸುಖವೇ, ನೀನು ನಿಖಿಳವೆನಿಸದ ಏಕಮುಖವಾಗಿರು ಎನ್ನುವ ಮುಂದೆ ಹೇಳ್ತಾರೆ. ಆದ್ದರಿಂದ ಸರ್ವದಾ ಅಭಿನ್ನದನ ಆನಂದಾದಿ ಐಶ್ವರ್ಯವಾನ್ ಅಥವಾ ಆನಂದಾದಿ ರೈತ. ಅಂದ್ರೆ ಈ ಆನಂದಾದಿಗಳು ಕೆಲವರು ಗುಣ ಅಂತ ಹೋಗ್ತಾರೆ, ಹೇಳ್ತಾನೆ. ಅದು ವೇದಾಂತ ಸ್ವರೂಪ ಅಂತ ಹೋಗ್ತಾರೆ. ಹೇಗೆ ಭೇದ, ಆನಂದಾದಿ ಐಶ್ವರ್ಯವಾನ್ ಹೋವೆ ತೋಬಿ, ಆ ಆನಂದಾದಿಕ್ಕೆ ಗುಣ ಹೋವೆ ಅಥವಾ ಬ್ರಹ್ಮಾತ್ಮಕ ಸ್ವರೂಪ ಹೋವೆ. ನೋಡಿ ಇಲ್ಲಿ ಬಂದದ್ದು ಏನು, ಆನಂದಾದಿ ಐಶ್ವರ್ಯವಾನ್ ಅದಾನು ಅಥವಾ ಇದ್ರು ಕೂಡ ಆನಂದಾದಿಗಳು, ಆನಂದಾದಿಗಳು ಐಶ್ವರ್ಯವುಳ್ಳವನು ಅದಾನ ಅಂದ್ರೂ ಕೂಡ ಆನಂದಾದಿ ಅವು ಗುಣ ಅದಾವೋ ನಮ್ಮ ಬ್ರಹ್ಮಾತ್ಮ ಸ್ವರೂಪ ಹಿಂಗೆ. ಅಂದ್ರ ನೈಯಾಯಿಕರು ಆನಂದಾದಿಗಳು ಆತ್ಮನ ಗುಣ ಅಂತ ಗುಣ ಹೋವೇಸು ಅನಿತ್ಯ ಹೋವೆ. ಗುಣ ಯಾವ್ದು ಇರ್ತೈತೆ ಅದು ಈ ಬಟ್ಟಿಗೆ ಬಣ್ಣ ಎದ್ದೇಳಿ ಅದು ಹೆಂಗ ಇರ್ತೈತೆ ಹೋಗತ್ತೆ. ಹಂಗ
ಆನಂದ ಯಾವಾಗಲೂ ಇರುವುದಿಲ್ಲ ಅದು. ಹಿಂಗ ಅದಕ್ಕ ಆದ್ದರಿಂದ ಅಲ್ಲಿ ನೈಯಾಯಿಕರು ಗುಣ ಒಪ್ಪ್ಯಾರ, ಆದ್ರೆ ವೇದಾಂತಿಗಳು ಸ್ವರೂಪ ಒಪ್ಪ್ಯಾರ. ಅದಕ್ಕೆ ಇವೆಲ್ಲ ಗೊತ್ತಬೇಕಲ್ಲ. ಅದಕ್ಕ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಆನಂದೋ ಬ್ರಹ್ಮೇತಿ ವಿಜಾನ ಆ ಉಪನಿಷತ್ತು. ಅದಕ್ಕೆ ಅದರ ತೈತಿರ ಉಪನಿಷತ್ತಿನ ಹೇಳಿ ಗೊತ್ತದ, ಆನಂದೋ ಬ್ರಹ್ಮೇತಿ ವಿಜಾನ ಅಂತಾರೆ. ಆ ಬ್ರಹ್ಮ ಆನಂದ ಸ್ವರೂಪ ಇದ್ದಾರೆ ತಿಳ್ಕೊಳ್ಬೇಕು. ಆದ್ದರಿಂದ ಅಲ್ಲಿ ಗುಣ ಅಲ್ಲ, ಗುಣ ಅಂತ ಹೇಳಿ ನೈಯಾಯಿಕರು ಹೋಗ್ತಾರೆ. ಯಾಕಂದ್ರೆ ಗುಣ ಹೋಗಿಸು ಅನಿತ್ಯ ಹೋಗಿ ಗುಣ ಒಮ್ಮಿರ್ತದ ಒಮ್ಮಿರೋದಿಲ್ಲ ಹಿಂಗ್. ಆದ್ದರಿಂದ इस रीति से आदि लेके तत्पदार्थ तम पदार्थ विषय अनेक प्रकार का ಇವೆಲ್ಲ ಸಂಶಯಗಳು. ಈ ರೀತಿಯಾಗಿ ಅವ್ರಿಗೆ ತತ್ಪದಾರ್ಥ ಭಿನ್ನ ತ್ವಂ ಪದಾರ್ಥದಲ್ಲಿ ತತ್ಪದಾರ್ಥ ತ್ವಂ ಪದಾರ್ಥಕ್ಕ ಅಭಿನ್ನವಾಗಿ ಅಥವಾ ತ್ವಂ ಪದಾರ್ಥದಲ್ಲಿ ಅನೇಕ ಪ್ರಕಾರದ ಸಂಶಯಗಳು ಅಂದ್ರ ಅಭೇದದಲ್ಲಿ ಆಗಲಿ ಅಥವಾ ತತ್ವ ಪದಾರ್ಥಗಳಲ್ಲಿ ಆಗಲಿ ಅನೇಕ ಪ್ರಕಾರದ ಸಂಶಯಗಳದಾವ. ಏನು ಇಲ್ಲಿ ಬಿಟ್ಬಿಡ್ರಂತ ಆಯ್ತು ಓಕೆ. ಕೇವಲ ಪದಾರ್ಥ ಸಂಶಯ ಇಲ್ಲಿಗೆ ಬಿಡುತ್ತೆ. ನೀ ಹೇಳಿ ಅಂದ್ರೆ ಅಡಿಗೆ ಮಾಡಿ 192ರಿಂದ ಮುಂದೆ ನೋಡಿ. ಹೌದಲ್ಲ? ಹೌದೇನು? ಇಷ್ಟೇ ಆದಿಲೇಕೆ ತತ್ಪದಾರ್ಥ ತ್ವಂ ಪದಾರ್ಥ ವಿಷಯ ಅನೇಕ ಪ್ರಕಾರ ಈ ರೀತಿ ಮೊದಲು ಮಾಡಿಕೊಂಡು ತತ್ಪದಾರ್ಥದ ಅಭಿನ್ನವಾದ ತ್ವಂ ಪದಾರ್ಥದ ಅನೇಕ ಪ್ರಕಾರದ ಸಂಶಯಗಳದಾವು ಅಂತೇಳಿ 192ರಿಂದ ಅದು ಮುಂದೆ ನೋಡಿ. ಓಕೆ. ಏನ ನಾವು ಜರ ಬೇರೆ ಊರಿಗೆ ಹೋಗ್ಬೇಕು.